ಅಲ್ಲೆಲ್ಲೂಯ್ಯ. ಮನೋ ನಮ್ಮ ಪಾಸ್ಟರ್ ಜಾರ್ಜ್ ಅಂತ ಅವರು ಹೆಂಡತಿ ಮತ್ತು ಮಕ್ಕಳ ಸಮೇತ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವ್ರ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ, ಯಾಕಂದರೆ ಮನೋ ಅವರೆಲ್ಲ ಬೈಬಲ್ ಕಾಲೇಜಲ್ಲಿ ಓದಿದವರು. ಮನೋ ಅವ್ರ ಬಗ್ಗೆ ತಿಳಿಸಿ ಸಂದೇಶವನ್ನು ಕೊಡೋದಕ್ಕೆ ಅವರನ್ನು ಆಹ್ವಾನಿಸ್ತೇವೆ. ಆಮೆನ್. ಹಲ್ಲೆಲೂಯಾ. ಇದ್ದೀರಾ? ಹಲ್ಲೆಲೂಯಾ. ರೈಟ್. ಪಾಸ್ಟರ್ ಹೆಸರು ಪಾಸ್ಟರ್ ಜಾರ್ಜ್ ಅಂತ, ಪಂಜಾಬ್ನಲ್ಲಿ ಅವರ ಕುಟುಂಬದವರು ವಾಸವಾಗಿದ್ದಾರೆ. ಹಲ್ಲೆಲೂಯಾ. 2013 ಬೈಬಲ್ ಕಾಲೇಜ್ನಲ್ಲಿ ನಾವೆಲ್ಲ ಒಟ್ಟಿಗೆ ಒಂದು 250 ಜನ ಒಟ್ಟಿಗೆ ನಾವಿದ್ವಿ. ಅದರಲ್ಲಿ ಬಹಳ ಹತ್ತಿರವಾದರು ಬ್ರದರ್ ಜಾರ್ಜ್. ಅವರು ಪಂಜಾಬ್ನಲ್ಲಿ ಕೆಲಸ ಸೇವೆ ಮಾಡ್ತಾ ಇದ್ರು. ಈಗ ಅವರು ಕುವೈತಿಗೆ ಹೋಗಿದ್ದಾರೆ. ದೇವರು ಅವರಿಗೆ ಕುವೈತನ್ನು ಕರ್ಕೊಂಡು ಹೋಗಿದ್ದಾರೆ. ಕುವೈತ್ ದೇಶದಲ್ಲಿ, ಆ ಕುವೈತ್ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿಕೊಂಡೇ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಒಂದು ಸಭೆ ದೇವರು ಕುವೈತ್ನಲ್ಲಿ ಕೊಟ್ಟಿದ್ದಾರೆ. ಹೆಚ್ಚು ಕಡೆ ಒಂದು 20 ಜನ ಬರ್ಬೋದು ಅನ್ಕೊಳ್ತೇನೆ. ಆ ಒಂದು ಕಠಿಣವಾದ ದೇಶದಲ್ಲಿ ಅಷ್ಟು ಜನ ಬರುವುದೇ ದೊಡ್ಡ ವಿಷಯ. ಹಲ್ಲೆಲೂಯಾ. ಆ ಒಂದು ಕುವೈತ್ ದೇಶದಲ್ಲಿ ಅವರನ್ನ ದೇವರು ಉಪಯೋಗಿಸ್ತಾ ಇದ್ದಾರೆ. ಅವರ ಕುಟುಂಬನ ದೇವರು ಆಶೀರ್ವಾದ ಮಾಡ್ಲಿಂತ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಅವರ ತಂದೆ ತಾಯಿಗಳು, ಅವರ ಹೆಂಡತಿ ಮಕ್ಕಳೆಲ್ಲ ಪಂಜಾಬ್ನಲ್ಲಿ ವಾಸವಾಗಿದ್ದಾರೆ. ಆದ್ದರಿಂದ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಅವರು ಬೈಬಲ್ ಕಾಲೇಜಿನಲ್ಲಿ ಒಟ್ಟಾಗಿ ಓದಿ, ಇವಾಗ ತಾನೇ ಕುವೈತಿಂದ ಬಂದ್ರು, ಬರ್ತೀನಿ ಅಂತ ಹೇಳಿದ್ರು, ಬರ್ರಿ ಅಂತ ಹೇಳಿ ಅವರನ್ನ ಆಹ್ವಾನ ಮಾಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಸೇವಕರನ್ನ ಅವರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ರಿ. ರೈಟ್, ಹೇಳ್ಬೇಕಾ? ಸಮಯ ಕೊಡ್ತಿಲ್ಲ. ರೈಟ್. ಈಗ ಚಪ್ಪಾಳೆ ತಟ್ಟಿ ಪಾಸ್ಟರ್ ಜಾರ್ಜ್ ಅವರ ಕುಟುಂಬನ ಬರಮಾಡಿಕೊಳ್ಳ. Hallelujah. 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 आपके बारे में बोल दिया हूँ. राइट. Thank you Jesus. Hallelujah. धन्यवाद. Hallelujah. 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 क्या आप सब खुश हैं? ನೀವೆಲ್ಲ ಸಂತೋಷವಾಗಿದ್ದೀರಾ? अपने पड़ोसी से बोल सकते हैं कि आज के दिन मैं खुश हूं. ಪಕ್ಕದವ್ರನ್ನ ನೋಡಿ ಹೇಳಿ, ನಾನು ಇವತ್ತು ಸಂತೋಷವಾಗಿದ್ದೇನೆ. हालेलुया. ಹಲ್ಲೆಲೂಯಾ. हालेलुया. मैं भी आपको देखकर बहुत खुश हूं ನಾನು ನಿಮ್ಮನ್ನೆಲ್ಲ ನೋಡಿ ಸಂತೋಷಗೊಂಡಿದ್ದೇನೆ. कि प्रभु ने अद्भुत समा दिया है, ದೇವರು ಅದ್ಭುತವಾದ ಸಮಯವನ್ನು ಕೊಟ್ಟಿದ್ದಾರೆ कि मैं आपके बीच प्रभु के वचन को बोल सकूं. ನಾವು ನಿಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ಹೇಳುವುದಕ್ಕಾಗಿ. क्योंकि हमारा प्रभु महान है, ಯಾಕಂದ್ರೆ ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. उसके बगैर कोई भी प्रभु नहीं है. ಆತನ ಹೊರತು ಮತ್ತೆ ಯಾವ ದೇವರಿಲ್ಲ. वही जीवन देता है, ಆತನೇ ಜೀವವನ್ನು ಕೊಡುವವನು. क्योंकि सदा का जीवन देने वाला परमेश्वर यीशु मसीह है. ಸದಾಕಾಲ ಜೀವ ಕೊಡುವಾತನು, ಜೀವಿಸುವಾತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. और हम यीशु मसीह में जीवता हैं. ನಾವು ಯೇಸು ಕ್ರಿಸ್ತನಲ್ಲಿ ಜೀವಿಸುವರಾಗಿದ್ದೇವೆ. जैसे वो जीवता है हम भी जीवता हैं. ಹೇಗೆ ಆತನು ಜೀವಿಸ್ತಾ ಇದ್ದಾನೋ ಅದೇ ರೀತಿಯಾಗಿ ನಾವು ಆತನಲ್ಲಿ ಜೀವಿಸ್ತಾ ಇದ್ದೇವೆ. और प्रभु का मैं धन्यवाद करता हूँ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ कि प्रभु मुझे पंजाब से आपके बीच लेकर आया है. ದೇವರನ್ನು ಪಂಜಾಬ್ ಒಂದು ಪಟ್ಟಣದಿಂದ ನಿಮ್ಮ ಮಧ್ಯದಲ್ಲಿ ಕರೆದುಕೊಂಡು ಬಂದಿದ್ದಾರೆ. जे मेरे प्रभु की योजना है, ಇದು ನನ್ನ ದೇವರ ಯೋಜನೆ ಆಗಿದೆ. उसके योजना के बगैर कुछ भी नहीं हो सकता. ಆತನ ಯೋಜನೆ ಹೊರತು ಮತ್ಯಾವುದು ನಡೆಯಲು ಸಾಧ್ಯವಿಲ್ಲ. वैसे जैसे मेरे जीवन में परमेश्वर की योजना है, ಯಾವ ರೀತಿಯಾಗಿ ನನ್ನ ಜೀವಿತದಲ್ಲಿ ದೇವರ ಯೋಜನೆ ಇದೆಯೋ वैसे ही आप सबके जीवन में परमेश्वर की बड़ी योजना है. ಅದೇ ರೀತಿಯಾಗಿ ನಿಮ್ಮೆಲ್ಲರ ಜೀವಿತದಲ್ಲಿಯೂ ಕೂಡ ದೇವರ ಯೋಜನೆ ಇದೆ. जो परमेश्वर ने आपको चुना है, ದೇವರು ಯಾವ ದೇವರನ್ನು ಆರಿಸಿಕೊಂಡಿದ್ದಾರೋ हर एक योजना के मुताबिक परमेश्वर ने आपको चुना है. ನಿಮ್ಮ ಪ್ರತ್ಯೇಕವಾದ ಯೋಜನೆಗಳೊಟ್ಟಿಗೆ ನಿಮ್ಮನ್ನು ಆರಿಸಿ और ತೆಗೆದುಕೊಂಡಿದ್ದಾನೆ. इस संसार से अलग किया है, ಈ ಲೋಕದಿಂದ ನಿಮ್ಮನ್ನು ಬೇರೆ ಮಾಡಿದ್ದಾರೆ. क्योंकि हम चुने गए हैं. ಯಾಕಂದ್ರೆ ನಾವು ಆರಿಸಲ್ಪಟ್ಟವರು.
हम परमेश्वर के कामों के लिए चुने गए हैं। ನಾವು ದೇವರ ಕೆಲಸವನ್ನ ಮಾಡುವುದಕ್ಕಾಗಿ ಆರಿಸಲ್ಪಟ್ಟಿದ್ದೇವೆ। वो काम कुछ भी हो सकता है, ಆ ಕೆಲಸ ಯಾವುದು ಬೇಕಾದರೂ ಆಗಿರಬಹುದು। वो अकेला जहाँ आके प्रचार करना नहीं है, ಇಲ್ಲಿ ಬಂದು ಬೇರೆ ವಾಕ್ಯವನ್ನ ಹೇಳುವುದು ಮಾತ್ರವಲ್ಲ, वो चर्च में कोई भी काम हो सकता है, ಚರ್ಚ್ ನಲ್ಲಿ ಯಾವ ಕೆಲಸವನ್ನು ಬೇಕಾದ್ರೂ ಮಾಡಬಹುದು, क्योंकि वो भी परमेश्वर ने आपको काम के लिए चुना गया है। ಆದ್ದರಿಂದ ದೇವರು ನಿಮ್ಮೆಲ್ಲರನ್ನ ಒಂದು ಕೆಲಸಕ್ಕಾಗಿ ಆರಿಸಿಕೊಂಡಿದ್ದಾರೆ। वो चर्च में दरी बिछाने का काम हो सकता है, ಚರ್ಚ್ ನಲ್ಲಿ ಒಂದು ಏನು ಚಾಪೆಗಳನ್ನು ಹಾಕಬಹುದಾಗಿರಬಹುದು, वो बर्तन साफ करने का काम हो सकता ಪಾತ್ರೆಯನ್ನ है, ತೊಳೆಯುವುದೇ ಆಗಿರಬಹುದು, वो सेवा कोई भी हो सकती है। ಅದು ಕೆಲಸ ಯಾವುದೇ ಆಗಿರಬಹುದು। उसमें हमें ये नहीं कोना कि ये मेरे लिए बहुत नीचा का सेवा है परमेश्वर ने दी। ನಾವು ಯಾವತ್ತು ಇದು ಹೇಳಬಾರ್ದು, ಇದು ಬಹಳ ಒಂದು ಏನು ದೀನವಾದ ಕೆಲಸ ಅಂತ ಹೇಳಬಾರ್ದು। आज बहुत सारे लोग कई बार ऐसे होते कि मैं भी जाके प्रचार करूं, ತುಂಬಾ ಜನ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಾನು ಹೋಗಿ ಸುವಾರ್ತೆಯನ್ನು ಸಾರ್ತೇನೆ, मेरे को इतने साल हो गया, मैं अभी तक जहां ही बैठा हूं, ನನಗೆ ಇಷ್ಟು ವರ್ಷ ಆಯ್ತು, ನಾನು ಇನ್ನು ಇಲ್ಲೇ ಕೂತಿದ್ದೇನೆ, मुझे आगे नहीं बुलाया जा रहा। ನನ್ನ ಮುಂದೆ ಯಾರು ಕರೀತಾ ಇಲ್ಲ। पर मेरे प्रियो मैं आपको बताना चाहता हूं, ಜನರೇ, ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ, जो भी परमेश्वर ने आपको काम दिया है, ಯಾವ ಕೆಲಸ ದೇವರು ನಿನಗೆ ಕೊಟ್ಟಿದ್ದಾರೋ उसे पूरे ईमानदारी से हमें करना है। ಜವಾಬ್ದಾರಿಯೊಟ್ಟಿಗೆ ಆ ಕೆಲಸವನ್ನು ನಾವು ಮಾಡಬೇಕು। कभी भी कुड़कुड़ाना नहीं है, ಯಾವಾಗಲೂ ನಾವು ಗುಣಗುಟ್ಟಬಾರದು। क्योंकि आप जानते हैं कि जैसे इस्राएल कुड़कुड़ाया, ನಿಮಗೆ ಚೆನ್ನಾಗಿ ಗೊತ್ತು, ಇಸ್ರಾಯೇಲರು ದೇವರ ವಿರುದ್ಧವಾಗಿ ಗುಣಗುಟ್ಟಿದರು। जहां परमेश्वर ने उनको ले जाना था, जहां परमेश्वर ने कनान में उनको लेकर जाना था, ಕಾನಾನ್ ದೇಶಕ್ಕೆ ದೇವರು ತೆಗೆದುಕೊಂಡು ಹೋಗಬೇಕಾಗಿತ್ತು। उनके कुड़कुड़ाने के द्वारा वो रास्ते में ही मर गए, ಅವರು ಗುಣಗುಟ್ಟಿದ ಕಾರಣ ದಾರಿಯಲ್ಲೇ ಸತ್ತು ಹೋದರು ಅಂತ ನಾವು ನೋಡ್ತೇವೆ। क्योंकि वो ईमानदार नहीं रहे। ಯಾಕಂದ್ರೆ ಅವರು ಏನು ಜವಾಬ್ದಾರಿಯುಳ್ಳವರಾಗಿರಲಿಲ್ಲ। अगर परमेश्वर ने आपको इस चर्च में रखा है, ದೇವರು ಸಭೆಯಲ್ಲಿ ನಿನ್ನನ್ನು ಇಟ್ಟಿರುವುದಾದ್ರೆ, इस कलीसिया में रखा है, ಈ ಸಭೆಯಲ್ಲಿ ಇರುವುದಾದ್ರೆ हमें ईमानदारी से चलना है, ನಾವು ನಂಬಿಗಸ್ತರಾಗಿ ನಡೆಯಬೇಕು, अधीनता से चलना है। ದೀನತೆಯಲ್ಲಿ ನಡೆಯಬೇಕು। कोई सेवा बड़ी छोटी नहीं होती, ಯಾವ ಸೇವೆಯೂ ಸಣ್ಣದಾಗಲಿ ದೊಡ್ಡದಾಗಲಿ ಇಲ್ಲ। परमेश्वर हर सेवा देकर देता है। ದೇವರು ಎಲ್ಲರನ್ನ ಗಮನಿಸಿ ನೋಡಿ ಸೇವೆಯನ್ನು ಕೊಡ್ತಾರೆ। इसीलिए हमें किसी बात से डरना नहीं है। ಅದರಿಂದ ಅದನ್ನು ನೋಡಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ। हम परमेश्वर के चुने हुए लोग ನಾವು हैं। ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ। हर के जीवन में परमेश्वर की बहुत बड़ी योजना है। ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ದೊಡ್ಡ ಯೋಜನೆ ಇದೆ। आप परमेश्वर की नजर में खास लोग हैं। ಆದ್ದರಿಂದ ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ। हमें हमेशा याद रखना है ನಾವು ಯಾವಾಗಲೂ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು, कि हम कहाँ थे ನಾವು ಎಲ್ಲಿದ್ದೆವು, और परमेश्वर ने हमें कहाँ लेकर आया है। ದೇವರು ಈಗ ನಮ್ಮನ್ನು ಎಲ್ಲಿ ತಂದು ಇಟ್ಟಿದ್ದಾನೆ। हर परमेश्वर ने आशीष दी है, ದೇವರು ನಮಗೆ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, अच्छी संगति दी है, ಒಳ್ಳೆಯ ಸಭೆಯನ್ನು ಕೊಟ್ಟಿದ್ದಾರೆ, अच्छे प्रभु के दास दिए हैं। ಒಳ್ಳೆಯ ದೇವ ಸೇವಕರನ್ನ ಕೊಟ್ಟಿದ್ದಾರೆ। हमें विश्वास योग्य रहना है। ನಾವು ನಂಬಿಗಸ್ತರಾಗಿರಬೇಕು। जैसे यीशु मसीह अपने पिता के विश्वास योग्य रहा, ಯೇಸು ಕ್ರಿಸ್ತನು ತನ್ನ ತಂದೆಗೆ ನಂಬಿಗಸ್ತನಾಗಿದ್ದನು, तभी उसको वो सिंहासन मिला। ಆದ್ದರಿಂದಲೇ ಯೇಸು ಕ್ರಿಸ್ತನಿಗೆ ಆ ಸಿಂಹಾಸನವು ಸಿಕ್ಕಿತು। आखिर तक वफादार रहा, ಏಕೆಂದರೆ ಯೇಸು ಕ್ರಿಸ್ತನು ಕಡೆಯ ತನಕ ತನ್ನ ತಂದೆಗೆ ನಂಬಿಗಸ್ತನಾಗಿದ್ದ। इसीलिए मैंने बताया है, ಆದ್ದರಿಂದಲೇ ನಿಮಗೆ ಹೇಳಿದೆ ನಾನು, हमें जो भी काम दिया गया है कलीसिया में, ಚರ್ಚ್ ನಲ್ಲಿ ನಮ್ಗೆ ಯಾವ ಕೆಲಸ ಕೊಟ್ಟರೂ ಸರಿ, उसे बड़े ईमानदारी से करना ಅದು है। ನಂಬಿಗಸ್ತಿಗೊಟ್ಟಿಗೆ ನಾವು ಮಾಡಬೇಕು। मैं बहुत सारे नौजवानों को देख रहा हूँ, ಬಹಳ ಯೌವನಸ್ಥರು ನೋಡ್ತಾ ಇದ್ದೇನೆ, बहुत सारे नौजवान बहनों को मैं देख रहा हूँ। ಯೌವನಸ್ಥ ಸಹೋದರಿಯನ್ನು ನೋಡ್ತಾ ಇದ್ದೇನೆ। परमेश्वर की आपके जीवन में बहुत बड़ी योजना है, ದೇವರ ನಿಮ್ಮ ಜೀವಿತದಲ್ಲಿ ದೊಡ್ಡ ಯೋಜನೆಗಳನ್ನ ಯೋಜಿಸಿಟ್ಟಿದ್ದಾರೆ। और आपने सिर्फ परमेश्वर को देखना है, ನೀವು ಬರೀ ದೇವರನ್ನು ಮಾತ್ರ ನೋಡಬೇಕು। क्योंकि परमेश्वर के बगैर हम कुछ भी नहीं कर सकते। ದೇವರ ಹೊರತಾಗಿ ನಾವೇನು ಇಲ್ಲ। अगर हम किसी भी स्थान पर तरक्की करना चाहते हैं, बढ़ना चाहते हैं, ನಾವು ಯಾವ ಸ್ಥಾನದಲ್ಲೋ ಕೆಲಸದಲ್ಲೋ ನಾವು ಮೇಲೆ ಹೋಗಬೇಕೆಂದ್ರೆ हम यीशु मसीह के बगैर कुछ भी नहीं आगे बढ़ ಯೇಸು सकते ಕ್ರಿಸ್ತನ हैं, ಹೊರತಾಗಿ ನಾವು ಏನು ಮಾಡಲು ಸಾಧ್ಯವಿಲ್ಲ। क्योंकि बढ़ाने वाला हमारा परमेश्वर ಉನ್ನತಿಗೆ है, ತರುವಾತನು ಯೇಸು ಕ್ರಿಸ್ತನು ಮಾತ್ರ। सिर्फ परमेश्वर है।
ಆತನು ಮಾತ್ರವೇ, वो खुदा ಆತನೇ ದೇವರು, जिसने हमारे लिए अपने बेटे को कुर्बान कर ಆತನು दिया, ನಮಗೋಸ್ಕರ ತನ್ನ ಮಗನನ್ನೇ जिसका ಕೊಟ್ಟ. एक एक कतरा हमारे लिए बहाया गया, ಆತನು ಪ್ರತಿಯೊಂದು ರಕ್ತವನ್ನು ನಮಗೋಸ್ಕರ वो ಚೆಲ್ಲಿದನು. अति पवित्र लहू, ಅದು ಅತಿ ಪರಿಶುದ್ಧವಾದ ರಕ್ತ, जो सजा हमारे ऊपर थी, ಸದಾ ಕಾಲವು ನಮ್ಮ ಮೇಲೆ ಇತ್ತು. वो मेरे यीशु ने अपने ऊपर ले ली, ಅದು ನನ್ನ ಮೇಲಿದ್ದಂತೆ ಎಲ್ಲವನ್ನ ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡನು. क्योंकि परमेश्वर ने हमसे बहुत प्रेम किया है। ಕಾರಣ ಯಾಕೆಂದರೆ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ वो ಮಾಡಿದನು. चाहता था जैसे मैंने आदम को बनाया था, ಆತನು ಇಷ್ಟಪಡುತ್ತಾ ಇದ್ದನು ಯಾವ ರೀತಿಯಾಗಿ ಆದಾಮನಿಗೆ ಸೃಷ್ಟಿ ಮಾಡಿದನು, वैसे ही इंसान अब वैसे ही बने, ಅದೇ ರೀತಿಯಾಗಿ ಮನುಷ್ಯನು ಇರಬೇಕೆಂದು. क्योंकि जैसे वो पवित्र है, ಯಾಕೆಂದ್ರೆ ಆತನು ಪರಿಶುದ್ಧನಾಗಿರುವ ಹಾಗೆ वैसे हमने भी पवित्र बनना ನಾವು है। ಪರಿಶುದ್ಧರಾಗಿ ನಡೆದುಕೊಳ್ಳಬೇಕು. क्योंकि वचन ऐसे नहीं बताता ಈಗ ಸತ್ಯವೇದವಿಗೆ ಹೇಳೋದಿಲ್ಲ कि मैं तुझे पवित्र बनाऊंगा, ನಾನು ನಿನ್ನನ್ನು ಪರಿಶುದ್ಧ ಮಾಡುತ್ತೇನೆ ಎಂದು. वो कहता है जैसे मैं पवित्र हूँ ವಾಕ್ಯವು ಹೀಗೆ ಹೇಳ್ತದೆ, ನಾನು ಪರಿಶುದ್ಧನಾಗಿರುವ ಹಾಗೆ वैसे आपने पवित्र बनना है। ನೀನು ಪರಿಶುದ್ಧನಾಗಬೇಕು ಅಂತ ये ಹೇಳ್ತದೆ. हमारी जिम्मेवारी ಇದು है ನಮ್ಮ ಜವಾಬ್ದಾರಿಯಾಗಿದೆ. कि जब हम मसीह में आगे हैं, ಯಾವಾಗ ನಾವು ದೇವರೊಳಗೆ ಬರುತ್ತೇವೋ, हमने उसको जान लिया है, ನಾವು ಆತನನ್ನು ಕಂಡುಕೊಂಡೆವೋ, हमने उसको पहचान लिया ಆತನನ್ನು है, ನಾವು ಸ್ವೀಕರಿಸಿಕೊಂಡೆವೋ, अब हमने प्रतिदिन अपने आप को पवित्र करते जाना ಇದರ है। ಮುಖಾಂತರ ನಾವು ಪ್ರತಿದಿನ ನಮ್ಮನ್ನು ನಾವು ಪರಿಶುದ್ಧ इसलिए ಮಾಡಿಕೊಳ್ಳಬೇಕು. परमेश्वर ने हमें चुना है, ಆದ್ದರಿಂದಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. इसने लिए हमें परमेश्वर ने अलग किया ಆದ್ದರಿಂದಲೇ है, ದೇವರು ನಮ್ಮನ್ನ ಎಲ್ಲದರಿಂದ ಬೇರೆ ಮಾಡಿದ್ದಾರೆ. हम उस राज्य तक पहुंच सके, ನಾವು ಆ ಪರಲೋಕ ರಾಜ್ಯಕ್ಕೆ ಹೋಗಬೇಕೆಂಬುದಕ್ಕಾಗಿ. क्योंकि हमें परमेश्वर ने कहा है ಯಾಕಂದ್ರೆ देವರು ನಮಗೆ ಹೇಳಿದ್ದಾರೆ, कि जहां मैं हूं ನಾನು ಎಲ್ಲಿದ್ದೇನೋ वहां आप भी ಅಲ್ಲಿ होंगे। ನೀವು ಇರಬೇಕೆಂದು. हालेलुया, कितनी हालेलुया। बड़ी बात है। हालेलुया, जहां हमारा खुदा है ನನ್ನ ದೇವರು ಎಲ್ಲಿದ್ದಾರೋ वहां हम भी होंगे। ಅಲ್ಲಿ ನಾವು ಇರಬೇಕು. हमारी कोई छोटी आशा नहीं है, ನಮ್ಮ ಆಸೆಯು ಸಣ್ಣದಲ್ಲ. दुनिया की आशा सिर्फ संसार तक है, ಈ ಲೋಕದ ಆಸೆ ಈ ಲೋಕದವರೆಗೂ ಮಾತ್ರ ಇರ್ತದೆ. हमारी पहुंच स्वर्ग तक है। ನಮ್ಮ हालेलुया, ಆಸೆ ಪರಲೋಕದವರೆಗೆ ಇದೆ. हालेलुया, हालेलुया। हालेलुया। ऐसा खुदा ने हमें बनाया ಹೀಗೆ है, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ऐसा खुदा ने हमें चुनकर रखा ಈ है ರೀತಿಯಾಗಿ ದೇವರು ನಮ್ಮನ್ನು ಆರಿಸಿ कि ತೆಗೆದುಕೊಂಡಿದ್ದಾರೆ. आप धरती पर आपकी पहचान नहीं है, ಈ ಲೋಕದಲ್ಲಿ ನಿಮಗೆ ಯಾವುದೇ ಒಂದು ಒಂದು ಕಾಣುವುದಕ್ಕಾಗಿ ಏನಿಲ್ಲ. आपकी स्वर्ग में भी पहचान है, ನಿಮ್ಮ ಒಂದು ಒಂದು ಗುರುತು ಪರಲೋಕದಲ್ಲಿದೆ. आपको स्वर्गदूत भी जानते हैं, ನಿಮ್ಮನ್ನು ಕುರಿತಾಗಿ ದೇವದೂತರಿಗೂ ಅವರು ತಿಳಿದುಕೊಂಡಿದ್ದಾರೆ. संसार परमेश्वर को नहीं जानता, ಈ ಲೋಕವು ದೇವರನ್ನ ತಿಳಿದಿಲ್ಲ. क्योंकि जो परमेश्वर के चुने हुए लोग हैं ಯಾಕಂದ್ರೆ ದೇವರಿಂದ ಆರಿಸಲ್ಪಟ್ಟಾದ ಜನರನ್ನ वो इस धरती पर भी पहचान है और स्वर्ग में भी उनकी पहचान ಈ है, ಲೋಕದಲ್ಲಿಯೂ ಗುರುತುಂಟು, ಪರಲೋಕದಲ್ಲಿಯೂ ಕೂಡ ಗುರುತುಂಟು. क्योंकि हमें स्वर्ग जानता है, ಯಾಕಂದ್ರೆ ಪರಲೋಕ ರಾಜ್ಯವು ನಿನ್ನನ್ನು ತಿಳಿದಿದೆ. इसीलिए हमें परमेश्वर ने चुना है। ಆದ್ದರಿಂದಲೇ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. तो अपने आप को कभी हमने कम नहीं मानना, ನಮ್ಮನ್ನು ನಾವು ಯಾವಾಗಲೂ ಬಹಳ ಕಡಿಮೆ ಎಂದು ಎನ್ನಿಸಿಕೊಳ್ಳಬಾರದು. ना कभी हमें डरना है, ನಾವು ಒಂದು ಭಯಪಡಬಾರದು. हमें चलते जाना है, ನಾವು ನಡೆಯುತ್ತಾ ಇರಬೇಕು. हमें चलने के लिए परमेश्वर ने बनाया है, ನಮ್ಮನ್ನು ನಡೆಯುವುದಕ್ಕಾಗಿಯೇ ದೇವರನ್ನು ಕರೆದಿದ್ದಾರೆ. हमें बढ़ने के लिए बनाया ನಾವು है, ಮುಂದುವರಿಯುವುದಕ್ಕಾಗಿಯೇ ಕರೆದಿದ್ದಾರೆ. हमें कनान की तरह पीछे को नहीं देखना, ನಾವು ಕಾನಾನ್ನಿಂದ ಐಗುಪ್ತ ದೇಶವನ್ನು ತಿರುಗಿ ನೋಡಬಾರದು. हमें लूत की वाइफ के जरिए पीछे नहीं देखना, ಲೋಟನ ಹೆಂಡತಿಯಾಗಿ ನಾವು ತಿರುಗಿ ನೋಡಬಾರದು. हमें आगे को देखना है, ನಾವು ಮುಂದೆ ನೋಡಬೇಕು. आगे को जीत है ಮುಂದೆ ನಮಗೆ ಜಯ ಉಂಟು, और पीछे मौत है, ಹಿಂದೆ ನಮಗೆ ಸಾವುಂಟು. हमें मौत के पीछे नहीं जाना, ನಾವೆಂದು ಕೂಡ ಸಾವಿನ ಹಿಂದೆ ಹೋಗಬಾರದು. हमें आगे बढ़ना है, ನಾವು ಮುಂದುವರಿಯುವವರಾಗಿರಬೇಕು. क्योंकि हमें खुदा ने बढ़ने के लिए बनाया ಯಾಕಂದ್ರೆ है। ದೇವರು ನಮ್ಮನ್ನು ಉನ್ನತಿ ಪಡಿಸುವುದಕ್ಕಾಗಿಯೇ ಕರೆದಿದ್ದಾರೆ. हालेलुया, इसीलिए परमेश्वर ने कहा ಅದರಿಂದಲೇ ದೇವರಿಗೆ ಹೇಳಿದರು, बढ़ो और इस धरती को भर दो। ಹೋಗಿರಿ, ಈ ಲೋಕವೆಲ್ಲ ನೀವು ಏನ್ಕೊಳ್ರಿ, ಹರಡಿಕೊಳ್ಳಿರಿ. आज हमने इस धरती को बढ़ना है, ನಾವು ಈ ಲೋಕವಲ್ಲೆಲ್ಲ ಹರಡಿಕೊಳ್ಳಬೇಕಾಗಿದೆ. लोगों के अंदर वचन को बांटना है ಜನರ ಒಳಗೆ ದೇವರ ವಾಕ್ಯವನ್ನ ಹೇಳಬೇಕಾಗಿದೆ. और लोगों को कलीसिया में जोड़ना है, ಸಭೆಯೊಳಗೆ ಜನರನ್ನ ಕರೆದುಕೊಂಡು ಬರಬೇಕಾಗಿದೆ. लोगों को लेकर आना है। ಜನರನ್ನ ಕರೆದುಕೊಂಡು ಬರಬೇಕಾಗಿದೆ. जब हम लोगों को लेकर आएंगे ನಾವು ಯಾವಾಗ ಜನರನ್ನ ಕರೆದುಕೊಂಡು ಬರ್ತೇವೋ तो परमेश्वर हमें आशीष करेगा। ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. मेरे प्रियो, ನನ್ನ ಪ್ರಿಯವಾದ ಜನರೇ, किसी बात से डरना नहीं है, ಯಾವ ಮಾತನ್ನು ಕುರಿತು ಹೆದರುವ ಅವಶ್ಯಕತೆ ಇಲ್ಲ. क्योंकि डर मौत को लेकर आता है, ಯಾಕಂದ್ರೆ ಭಯವು ಏನ್ ತರ್ತದೆ,
ಸಾವನ್ನ ಮರಣವನ್ನ ತರ್ತದೆ. हमारे साथ तो वो खुदा है ನಮ್ಮೊಟ್ಟಿಗೆ ಆ ದೇವರಿದ್ದಾನೆ, जिसने आसमान को भी बनाया है ಆತನು ಆಕಾಶವನ್ನ ಸೃಷ್ಟಿ ಮಾಡಿದ और इस धरती को भी बनाया है. ಕೂಡ ಉಂಟು ಮಾಡಿದ್ದಾರೆ. कल हम घूमने के लिए गए ನನ್ನ ದಿನದಲ್ಲಿ ನಾವು ಸುತ್ತುವುದಕ್ಕಾಗಿ ಹಾಗೆ और ಹೋಗಿದ್ದೆವು. मैं प्रभु को धन्यवाद करता रहा ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ. कि वाकई प्रभु आप महान परमेश्वर हैं. ದೇವರೇ ನೀನ್ ದೊಡ್ಡ ದೇವರಾಗಿದ್ದೀಯಾ, आपने जो भी रचा है ಆತನು ಏನೆಲ್ಲ ನೀನು ಸೃಷ್ಟಿ ಮಾಡಿದೀಯೋ वो अद्भुत है, ಎಲ್ಲವೂ ಅದ್ಭುತವೇ, वो अद्भुत है. ಅದು ಅದ್ಭುತವೇ ಆಗಿದೆ. और परमेश्वर ने हर चीज हमारे लिए रचा गया है. ದೇವರು ಎಲ್ಲವನ್ನ ನಮಗೋಸ್ಕರ ಸೃಷ್ಟಿ ಮಾಡಿದನು. अगर परमेश्वर ने हमारे लिए रचा है तो हमें चाहिए कि हमें परमेश्वर में ही बढ़ते जाना है. ಆತ ನಮಗೋಸ್ಕರ ಎಲ್ಲ ಸೃಷ್ಟಿ ಮಾಡಿದ ಮೇಲೆ ನಾವು ಆತನಲ್ಲಿ ಬದುಕುವರಾಗಿರಬೇಕು. हमें पीछे को नहीं देखना, ನಾವು ಹಿಂದೆ ನೋಡಕೂಡದು. हमें परमेश्वर ने बढ़ने के लिए बनाया. ದೇವರು ನಮ್ಮನ್ನು ಮುಂದುವರಿಯುವುದಕ್ಕಾಗಿ ಕರೆದಿದ್ದಾರೆ. क्योंकि अगर हम डर रखते हैं, ನಾವು ಭಯಪಡುವುದಾದ್ರೆ, पीछे को देखते ಹಿಂದೆ हैं ನೋಡುವುದಾದ್ರೆ, कि अब मैं क्या करूं, अब मैं मसीह में आ गया हूं, ನಾನು ಏನ್ ಮಾಡ್ಲಿ, ನಾನು ದೇವರಲ್ಲಿ ಬಂದ್ಬಿಟ್ಟಿದ್ದೇನೆ, मेरे को ये आशीष नहीं मिली, ನನಗೆ ಯಾವ ಆಶೀರ್ವಾದ ಸಿಕ್ಕಿಲ್ಲ, मुझे ये बरकत नहीं मिली, ನನಗೆ ಯಾವ್ದು ಉನ್ನತಿ ಸಿಕ್ಕಿಲ್ಲ, मुझे ये बीमारी अभी तक चंगी नहीं हुई, ನನಗೆ ರೋಗವು ಇನ್ನೂ ಹೋಗಿಲ್ಲ. पर परमेश्वर की नजर आपके ऊपर है मेरे ಆದ್ರೆ प्रियो. ಕರ್ತನ ದೃಷ್ಟಿ ನಿಮ್ಮ ಮೇಲೆ ಇದೆ. आपने आपको कम ना समझें, ನಿಮ್ಮನ್ನು ಕುರಿತಾಗಿ ಯಾವತ್ತೂ ನೀವು वो ಕಮ್ಮಿ आपको ಅಂದುಕೊಳ್ಳಬೇಡ್ರಿ. समय से उठाकर वो चलाएगा. ಆತನು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಎತ್ತು ನಡೆಸುವ जैसे ही परमेश्वर का समय आया, ಹೇಗೆ ದೇವರ ಸಮಯ ಬರ್ತದೋ ನಿನ್ನ वो आपको ಜೀವಿತದಲ್ಲಿ, पता ही नहीं चलेगा ನಿನಗೆ ಗೊತ್ತೇ ಆಗೋದಿಲ್ಲ. कि इतनी बड़ी आप सोच भी नहीं सकते, आपका जीवन इतनी जल्दी अब करेगा, बढ़ेगा. ನೀವು ಯೋಚಿಸದೇ ಇರುವುದಕ್ಕಿಂತ ದೊಡ್ಡದಾದ ಒಂದು ಉನ್ನತಿಗಳನ್ನ ನೀವು ನೋಡುವರಾಗಿದ್ದೀರಾ. इसीलिए मेरे प्रियो, ಅದರಿಂದ ಪ್ರಿಯ ಜನರೇ, हमें किसी बात के लिए डरना नहीं. ಯಾವುದನ್ನು ಕುರಿತು ಭಯಪಡಕೂಡದು. दुनिया में कुछ भी होता रहे, ಲೋಕದಲ್ಲಿ ಏನೇ ಸಂಭವಿಸಿದರು, कितना भी विरोध होता रहे, ಏನೇ ವಿರೋಧ ಬಂದರು, जब तक यीशु मसीह का हमारे ऊपर हाथ है, ಎಲ್ಲಿವರೆಗೂ ದೇವರ ಹಸ್ತವು ನಮ್ಮ ಮೇಲಿದೆಯೋ, दुनिया की कोई ताकत हमें कोई भी डरा नहीं सकती. ಲೋಕದ ಯಾವ ಬಲವೂ ಕೂಡ ನಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ. क्योंकि हमारे साथ राजों का राजा है, ಏಕೆಂದರೆ ನಮ್ಮೊಟ್ಟಿಗೆ ರಾಜನ ರಾಜರಿದ್ದಾರೆ. जीवता परमेश्वर है, ಜೀವಿಸುವಂತ ದೇವರಾಗಿದ್ದಾನೆ. हालेलुया. हालेलुया. इस संसार, इस शरीर की हमें चिंता नहीं ಈ करनी, ಶರೀರದ ಯೋಚನೆ ಮಾಡಬಾರದು. हमें चिंता करनी है आत्मा की, ನಾವು ಯೋಚಿಸಬೇಕಾಗಿದೆ ನಮ್ಮ ಆತ್ಮದ कि ಬಗ್ಗೆ. हमें अपनी आत्मा को परमेश्वर के लिए तैयार करना ನಮ್ಮ है. ಆತ್ಮವನ್ನ ದೇವರಿಗಾಗಿ ಸಮರ್ಪಿಸಬೇಕು. संसार की चिंता लोग करते हैं, ಈ ಲೋಕದ ಕುರಿತು ಚಿಂತೆಯನ್ನ ಈ ಲೋಕದವರು ಮಾಡ್ತಾರೆ. हम परमेश्वर के बेटे बेटियां हैं. ನಾವು ದೇವರ ಮಗನು ಮಗಳು ಆಗಿದ್ದೇವೆ. हमारी दौड़ संसार की नहीं है, ನಮ್ಮ ಓಟವು ಈ ಒಂದು ಲೋಕದ ಕಡೆಗೆಲ್ಲ, हमारी दौड़ स्वर्ग की है. ನಮ್ಮ ಓಟವು ಪರಲೋಕದ ಕಡೆಗೆ. हमें स्वर्ग की ओर देखना है ನಾವು ಸ್ವರ್ಗದ ಕಡೆಗೆ ನೋಡಬೇಕು, और बढ़ते जाना है. ನಾವು ಮುಂದುವರಿಯುತ್ತಾ ಹೋಗಬೇಕು. हालेलुया, हालेलुया, हालेलुया. और अपने जीवन में कभी भी डर नहीं लेकर आना. ನಿಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಒಂದು ಭಯವನ್ನ ತರಬೇಡ್ರಿ. डर हमें पीछे को खींचता है. ಭಯವು ನಮ್ಮನ್ನು ಹಿಂದೆ ಎಳೆಯುತ್ತದೆ. आज संसार में बहुत कुछ हो रहा है, ಈ ಲೋಕದಲ್ಲಿ ಅನೇಕ ಕಾರ್ಯಗಳು ನಡೀತಾ प्रभु ಇದೆ. के लोगों को सताया जा रहा है, ಅನೇಕ ದೇವರ ಮಕ್ಕಳನ್ನ ಏನು ಹಿಂಸೆ ಕೊಡ್ತಾ ಇದ್ದಾರೆ. पर जो परमेश्वर के लिए खड़ा है, ಆದ್ರೆ ದೇವರಿಗೋಸ್ಕರ ಯಾರು ನಿಂತಿದ್ದಾನೋ, परमेश्वर उन्हें हर परिस्थिति से बाहर निकालेगा, ಎಲ್ಲಾ ಪರಿಸ್ಥಿತಿಗಳನ್ನು ಹೊರಗಡೆ ಕರ್ಕೊಂಡು क्योंकि ಬರ್ತಾನೆ. वो सामर्थी परमेश्वर है. ಆತನು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. अगर वो इस्राएल को निकाल सकता है, ಆತನು ಇಸ್ರಾಯೇಲರನ್ನ ಬಂಧನದಿಂದ ಬಿಡಿಸಲು ಶಕ್ತನಾಗಿದ್ದರೆ, अगर वो दानियल को निकाल सकता है, ದಾನಿಯೇಲನನ್ನ ಬಿಡಿಸಲು ಶಕ್ತನಾಗಿದ್ದರೆ, वो हमें भी निकाल सकता है, ನಮ್ಮನ್ನು ಕೂಡ ಆತನು ಬಿಡಿಸಲು क्योंकि ಶಕ್ತನಾಗಿದ್ದಾನೆ. ऐसा परमेश्वर है हमारा. ಯಾಕಂದ್ರೆ ನಮ್ಮ ದೇವರಂತ ದೇವರಾಗಿದ್ದಾನೆ. वो कहता डरना नहीं है, ಆತನು ಹೇಳ್ತಾನೆ, ಭಯಪಡಬೇಡ್ರಿ. तू मौत की वादी में भी चले, ಮರಣದ ಕಾರದಲ್ಲಿ ನಡೆದರೂ ಕೂಡ मैं तेरे साथ ನಾನು हूं. ನಿನ್ನೊಂದಿಗಿದ್ದೇನೆ. हालेलुया. आप हालेलुया. कहीं भी जाते हैं ನೀವು ಎಲ್ಲಿ ಹೋದರೂ ಕೂಡ तो आपने ये सोचना है, अपने मेरे साथ मेरा खुदा है, ಇದನ್ನು ಯೋಚಿಸಬೇಕಾಗಿದೆ. ನನ್ನ ಜೊತೆಗೆ ನನ್ನ मेरा ದೇವರು खुदा ಇದ್ದಾನೆ. मेरे साथ साथ चलता ನನ್ನ है, ದೇವರ ಜೊತೆಯಲ್ಲೇ ನಡೆಯುತ್ತಾ वो ಇದ್ದಾನೆ. मेरे साथ साथ जाएगा. ನನ್ನ ಜೊತೆಯಲ್ಲೇ ಬರುತ್ತಾರೆ. मैं क्यों डरूं? ನಾನು ಯಾಕೆ ಭಯಪಡಲಿ? क्योंकि मैं उस खुदा को मानता हूं ಯಾಕಂದ್ರೆ ನಾವು ಆ ದೇವರನ್ನು ನಂಬುತ್ತೇವೆ, जो हमेशा हमेशा के लिए जीवता परमेश्वर ಆತನು है. ಸದಾ ಕಾಲವು ಜೀವಿಸುವನಾಗಿದ್ದಾನೆ. हालेलुया, हालेलुया. तो
तो अब हमने डरना नहीं है, ನಾವೀಗ ಹೆದರುವ ಅವಶ್ಯಕತೆ ಇಲ್ಲ. परमेश्वर के लिए खड़े रहना है, ದೇವರಿಗೋಸ್ಕರ ನಿಲ್ಲಬೇಕಾಗಿದೆ. खड़े रहना है, ನಾವು ನಿಲ್ಲಬೇಕಾಗಿದೆ. खड़े रहना है। ನಾವು ನಿಂತುಕೊಳ್ಳುವ ಅವಶ್ಯಕತೆ ಇದೆ. हालेलुया। आप कहें अपने आप को कि मैं परमेश्वर के लिए खड़ा हूं, ನೀವು ಹೇಳ್ರಿ ಎಲ್ಲರೂ, ನಾನು ದೇವರಿಗೋಸ್ಕರ ನಿಂತಿದ್ದೇನೆ, मैं परमेश्वर के लिए खड़ा ನಾನು हूं, ದೇವರಿಗೋಸ್ಕರ ನಿಂತಿದ್ದೇನೆ. मैं किसी परिस्थिति से नहीं डरूंगा, ನಾನು ಯಾವ ಪರಿಸ್ಥಿತಿ ನೋಡಿ ಹೆದರೋದಿಲ್ಲ, कैसी भी बीमारियों से नहीं डरूंगा, ಯಾವ ರೋಗದಿಂದಲೂ ಹೆದರುವುದಿಲ್ಲ, कैसे भी मेरे सताओ मैं नहीं डरूंगा, ಯಾವುದೇ ಹಿಂಸೆಗಳು ಬಂದರೂ ಕೂಡ ಹೆದರೋದಿಲ್ಲ. क्योंकि मेरी दौड़ संसार की नहीं ಯಾಕಂದ್ರೆ है, ನನ್ನ ಓಟು ಈ ಲೋಕದ ಕಡೆಗಲ್ಲ, मेरी दौड़ स्वर्ग की ನನ್ನ है। ಓಟು ಪರಲೋಕದ ಕಡೆಗೆ. हालेलुया, ಹಲ್ಲೆಲೂಯಾ, हालेलुया, हालेलुया। इसीलिए मैंने बोला है ಇದರಿಂದ ನಾನು ಹೇಳಿದೆ, हमें डरना नहीं है ನಾವು ಹೆದರುವ और ಅವಶ್ಯಕತೆ ಇಲ್ಲ, परमेश्वर के लिए खड़े रहना है। ದೇವರಿಗೋಸ್ಕರ ನಿಲ್ಲಬೇಕಾಗಿದೆ. हालेलुया। जैसे मूसा खड़ा हो गया, ಹೇಗೆ ಮೋಶೆಯು ನಿಂತನೋ, एक आदमी खड़ा हो गया। ಒಂದು ಮನುಷ್ಯನು ಹೇಗೆ ನಿಂತನೋ, अगर परिवार में आप खड़े हैं ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರೇ ನಿಂತಿದ್ದರೆ तो आपका परिवार आपके लिए परमेश्वर के लिए बच जाएगा। ನಿಮ್ಮ ಕುಟುಂಬವು ದೇವರನ್ನ ಕಂಡುಕೊಂಡು ರಕ್ಷಣೆ ಖಂಡಿತವಾಗಿ ಹೊಂದಿಕೊಳ್ತದೆ. आपने निर्णय लेना है ನೀವು कि ನಿರ್ಣಯಿಸಿಕೊಳ್ಳಬೇಕಾಗಿದೆ, मैं परमेश्वर के लिए खड़ा रहूंगा, ನಾನು खड़ी रहूंगी। ದೇವರಿಗೋಸ್ಕರ ಖಂಡಿತವಾಗಿ ನಿಲ್ಲುತ್ತೇನೆ ಎಂದು. मूसा खड़ा रहा ಮೋಶೆಯು ನಿಂತನು, और इस्राएल को निकाल कर रहा। ಇಸ್ರೇಲ್ ದೇಶವು ಹೊರಗೆ कहां ಬಂದಿತು. से? गुलामी से। ಗುಲಾಮತನದಿಂದ ಹೊರಡೆ ಬಂತು. अगर आप परमेश्वर के लिए खड़े हैं, ನೀವು ದೇವರಿಗೋಸ್ಕರ ಇಂದು ನಿಂತಿರುವುದಾದರೆ आप अपने पड़ोसी को निकाल सकते हैं, ನಿಮ್ಮ ಅಕ್ಕಪಕ್ಕದವರನ್ನು ಅದರಿಂದ ಬಿಡಿಸಲು आप ಸಾಧ್ಯವಾಗ್ತದೆ. अपने दोस्त को निकाल सकते हैं। ಸ್ನೇಹಿತರನ್ನ ಅದರಿಂದ ಬಿಡಿಸಲು ಸಾಧ್ಯವಾಗ್ತದೆ. आपने खड़े रहना है, ನೀವು ನಿಲ್ಲಬೇಕಾಗಿದೆ ಅಷ್ಟೇ. डरना नहीं है। ಏನು ಮಾಡಬೇಡ್ರಿ, हाँ, डरना नहीं है। ಭಯಪಡಬೇಡ್ರಿ. अगर मूसा डर जाता ಮೋಶೆ ಎದುರಿರುವುದಾದ್ರೆ वो कभी भी जीतता नहीं। ಆತನು ಎಂದು ಯಾವ ಕಾಲಕ್ಕೂ ಆತನ ಏನು ಮಾಡಲು ಸಾಧ್ಯವಾಗ್ತಾ वो ಇದ್ದಿಲ್ಲ. जब परमेश्वर ने उसको बुलाया, ಯಾವಾಗ ದೇವರನ್ನು ಕರೆದರೋ प्रभु कहता मैं नहीं जाऊंगा। ಮೋಶೆ ಹೇಳ್ತಾನೆ, ಸ್ವಾಮಿ ನಾನು ಹೋಗೋದಿಲ್ಲ. परमेश्वर ने एक बात वहां बोला, ಯೇಸು ಕ್ರಿಸ್ತನ ಮೋಶೆಗೆ ಒಂದು ಮಾತನ್ನು ಹೇಳಿದರು, मैं हूं जो हूं, ನಾನು ಇದ್ದ ಹಾಗೆ ಇದ್ದೇನೆ, बस मेरे लिए खड़ा हो जा, ನೀನ್ ನನಗೋಸ್ಕರ ಎದ್ದು ನಿಲ್ಲು, बाकी काम मेरा है। ಬೇರೆಲ್ಲ ಕೆಲಸವನ್ನ ನಾನು ನೋಡಿಕೊಳ್ತೇನೆ. इसीलिए मेरे प्रियो, ಅದರಿಂದ ಪ್ರಿಯ ಜನರೇ, आप अगर परमेश्वर के लिए खड़े हैं, ನೀವು ದೇವರಿಗೋಸ್ಕರ ನಿಂತಿದ್ದರೆ आपने एक निर्णय लेना है, ನೀವೊಂದು ತೀರ್ಮಾನವನ್ನು बाकी ತೆಗೆದುಕೊಳ್ಳಬೇಕು. काम परमेश्वर का है। ಬೇರೆಲ್ಲವನ್ನ ದೇವರು ನೋಡಿಕೊಳ್ತಾನೆ. हालेलुया। क्योंकि वो हमारा रक्षक है, ಏಕೆಂದ್ರೆ ಆತನೇ ನಮ್ಮ ರಕ್ಷಕನು, वो हमारा अद्भुत परमेश्वर है, ಆತ ನಮ್ಮ ಅದ್ಭುತ ದೇವರಾಗಿದ್ದಾನೆ, वो हमारा राफा परमेश्वर है, ಆತನು ಯೆಹೋವ ರಾಫಾ ಆಗಿದ್ದಾನೆ, वो यहोवा जरे है, ಆತನು ಯೆಹೋವ ಜಾಯೋನ್ ಆಗಿದ್ದಾನೆ. वो हर परिस्थिति में हमें मुहैया करता है। ಎಲ್ಲಾ ಪರಿಸ್ಥಿತಿಗಳಿಂದ ನಾವು ಬಿಡಿಸಲು ಆತನು हमें ಶಕ್ತನಾಗಿದ್ದಾನೆ. गरीबी की चिंता नहीं करनी, ಯಾವುದ್ರ ಬಗ್ಗೆ ಯೋಚನೆ ಮಾಡುವ हमें ಅವಶ್ಯಕತೆ ಇಲ್ಲ, पैसे की चिंता नहीं ಹಣದ करनी, ಬಗ್ಗೆ ಯೋಚಿಸುವ ಅವಶ್ಯಕತೆ ಇಲ್ಲ. क्योंकि हमारे साथ प्रभुओं का प्रभु है, ಯಾಕಂದ್ರೆ ನಮ್ಮೊಟ್ಟಿಗೆ ದೇವರಿದ್ದಾನೆ, खुदा का खुदा है। ದೇವರಿದ್ದಾನೆ. फिर हमें डरना क्यों है? ಭಯಪಡುವ ಅವಶ್ಯಕತೆ ಯಾಕೆ? हमें चलते जाना है, ನಾವು ಮುಂದುವರಿಯುತ್ತಾ ಹೋಗಬೇಕು, हमें बढ़ते ನಾವು जाना है। ನಡೆಯುತ್ತಾ ಇರಬೇಕು. हालेलुया, हालेलुया, हालेलुया। हम एक वर्ष को पढ़ेंगे। ಒಂದು ವಾಕ್ಯವನ್ನು ಓದಿಕೊಳ್ಳೋಣ. हालेलुया। आज का जो मेरा विषय है, ಈ ದಿನದ ನನ್ನ ವಿಷಯ, डरो ना, ಭಯಪಡಬೇಡ್ರಿ, परमेश्वर के लिए खड़े हो जाओ, ದೇವರಿಗೋಸ್ಕರ ಎದ್ದು ನಿಲ್ರಿ, परमेश्वर के लिए खड़े हो जाओ। ದೇವರಿಗೋಸ್ಕರ ಎದ್ದು ನಿಲ್ರಿ. क्या आप परमेश्वर के लिए खड़े होने के लिए तैयार हैं? ನೀವು ದೇವರಿಗೋಸ್ಕರ ನಿಲ್ಲಲು ಸಿದ್ಧರಿದ್ದೀರಾ? हालेलुया। अपने पड़ोसी से पूछे कि आप तैयार हैं? ಪಕ್ಕದಲ್ಲಿರೋರು ಕೇಳಿ ಹೇಳ್ರಿ, ನೀವು ಸಿದ್ಧರಿದ್ದೀರಾ? अपने पड़ोसी से पूछें ಪಕ್ಕದಲ್ಲಿರೋರು ಕೇಳ್ರಿ, ಸಿದ್ಧರಿದ್ದೀರಾ, ರೆಡಿ ಆಗಿದ್ದೀರಾ, कि आप परमेश्वर के लिए खड़े होने के लिए तैयार हैं? ಸಿದ್ಧರಿದ್ದೀರಾ? हालेलुया। तो परमेश्वर आपके लिए खड़े होने के लिए तैयार है। हालेलुया। ನಿನಗೋಸ್ಕರ ನಿಲ್ಲಲು ಆತನು खुदा आपके लिए खड़े होने के लिए तैयार है। ದೇವರು ನಿನಗೋಸ್ಕರ ನಿಲ್ಲಲು अगर आप तैयार हैं ನೀವು ಸಿದ್ಧರಿದ್ದರೆ तो मेरा खुदा आपके लिए खड़ा है। ದೇವರು ನಿನಗೋಸ್ಕರವೂ ನಿಂತುಕೊಂಡು मूसा ने निर्णय लिया ಮೋಶೆಯು ನಿರ್ಣಯ ಮಾಡಿಕೊಂಡ, और मूसा के लिए खुदा खड़ा हो गया, ಮೋಶೆಗೋಸ್ಕರ ದೇವರೆದ್ದು एक व्यक्ति खड़ा हो गया। ಒಬ್ಬ ವ್ಯಕ್ತಿ ನಿಂತನು. अगर परिवार में आप एक खड़े हैं ನಿಮ್ಮ ಕುಟುಂಬದಲ್ಲಿ ಒಬ್ಬರು ನಿಂತಿದ್ದಾರೆ, तो परमेश्वर आपके
लिए खड़ा है, ದೇವರು ನಿನಗೋಸ್ಕರ फिर ನಿಂತುಕೊಂಡಿದ್ದಾನೆ. आप यीशु मसीह में सब कुछ कर सकते ನೀವು हैं। ದೇವರಲ್ಲಿ ಎಲ್ಲವನ್ನ ಮಾಡಲು कोई भी आपको डरा नहीं सकता, ಲೋಕವು ನಿನ್ನ ಎದುರಿಸಲು गरीबी ಸಾಧ್ಯವಿಲ್ಲ. आपको डरा नहीं सकती, ಬಡತನವು ನಿನ್ನ ಎದುರಿಸಲು बीमारी ಸಾಧ್ಯವಿಲ್ಲ. आपको डरा नहीं ರೋಗ सकती, ನಿನ್ನ ಎದುರಿಸಲು ಸಾಧ್ಯವಿಲ್ಲ. क्योंकि आपके साथ परमेश्वर खड़ा ನಿನ್ನ है, ಜೊತೆಯಲ್ಲಿ ನಿನ್ನ ದೇವರು क्योंकि ನಿಂತುಕೊಂಡಿದ್ದಾನೆ. आप खुदा के लिए खड़े हैं। ಯಾಕಂದ್ರೆ ನೀವು ದೇವರಿಗಾಗಿ ನಿಂತಿದ್ದೀರಾ. हालेलुया, हालेलुया। हमने आज निर्णय लेकर जाना है ಇವತ್ತು ಒಂದು ತೀರ್ಮಾನವನ್ನು ಮಾಡಿಕೊಂಡು कि प्रभु ಹೋಗಬೇಕಾಗಿದೆ. मैं हर समय आपके लिए खड़ा रहूंगा, ದೇವರೇ, ನಾನು ನಿನಗೋಸ್ಕರ ಸದಾ ಕಾಲವು मैं अपने ನಿಂತಿರುತ್ತೇನೆ. परिवार के लिए खड़ा रहूंगा, ನನ್ನ ಕುಟುಂಬಕ್ಕಾಗಿ ನಿಂತಿರುತ್ತೇನೆ. मैं जहां पर रहता मैं उन लोगों के लिए खड़ा ನಾನು रहूंगा। ಯಾವ ಸ್ಥಳದಲ್ಲಿ ಇದ್ದನೋ ಅಲ್ಲಿರುವ ಜನರಿಗಾಗಿ ನಾನು ನಿಂತುಕೊಳ್ತೇನೆ. आपने प्रार्थना के लिए खड़े होना है, ನೀವು ಪ್ರಾರ್ಥನೆಗೋಸ್ಕರ ಎದ್ದು ನಿಲ್ಲಬೇಕು. वचनों के लिए खड़े होना है, ವಾಕ್ಯಕ್ಕಾಗಿ ನಿಲ್ಲಬೇಕಾಗಿದೆ. आज्ञाकारी में खड़े होना है, ನಾವು ವಿಧೇಯರಾಗಿ ನಡೆಯುವುದಕ್ಕೆ अधीनता में खड़े होना ಒಪ್ಪಿಸಿಕೊಡಬೇಕಾಗಿದೆ. है, अधीनता में खड़े होना है। ದೀನತೆಯಲ್ಲಿ ಇರುವುದಕ್ಕೆ ಒಪ್ಪಿಸಿಕೊಡಬೇಕಾಗಿದೆ. अगर आप इन बातों से खड़े हैं ನೀವು ಎಲ್ಲಾ ವಿಷಯಗಳಲ್ಲಿ ನೀವು तो ನಿಂತಿರುವುದಾದರೆ परमेश्वर आपके लिए खड़ा है। ದೇವರು ನಿನಗೋಸ್ಕರ ನಿಂತುಕೊಳ್ತಾರೆ. मूसा पहले डरा, ಮೋಶೆ ಮೊದಲು ಭಯಪಟ್ಟ. पर जब परमेश्वर ने कहा मैं हूं जो हूं, तेरी जंग मैं लड़ूंगा, ದೇವರು ಹೇಳಿದ್ರು, ನಾನು ಇದ್ದ ಹಾಗೆ ಇದ್ದೇನೆ, ಆದ್ದರಿಂದ ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ರು. उसने कहा खुदा मैं रेडी हूं, ಆತನ ಹೇಳಿದ, ಸ್ವಾಮಿ ನಾನು ಸಿದ್ಧನಿದ್ದೆ, मैं तेरे कामों के लिए खड़ा ನಾನು ನಿನ್ನ हूं, ಕೆಲಸಕ್ಕಾಗಿ ಕೆಲಸವನ್ನು ಮಾಡಲು तू ಸಿದ್ಧನಿದ್ದೆ. कहीं भी चला लेकर चल। ನೀನು ಎಲ್ಲಿ ಕರೆದುಕೊಂಡು ಹೋದ್ರು ಸರಿ. एक मूसा, ಒಂದು ಮೋಶೆ, एक मूसा ಒಬ್ಬ ಮೋಶೆ पूरे मिस्र से टकरा गया, ಸಂಪೂರ್ಣ ಐಗುಪ್ತರ ವಿರೋಧವಾಗಿ ನಿಂತುಕೊಂಡು, क्योंकि उसे मालूम था ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, मेरे साथ खुदा खड़ा है। ನನ್ನ ಜೊತೆಯಲ್ಲಿ ದೇವರಿದ್ದಾನೆ. एक आदमी, एक आदमी, ಒಬ್ಬನೇ ಒಬ್ಬನು, एक आदमी ಒಬ್ಬನೇ ಒಬ್ಬನು पूरे मिस्र से टकराया, ಸಂಪೂರ್ಣ ಐಗುಪ್ತರ ವಿರೋಧವಾಗಿ ನಿಂತುಕೊಂಡ. क्योंकि उसको मालूम था ಯಾಕೆಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, मेरे साथ वो खुदा है ನನ್ನ ಜೊತೆಯಲ್ಲಿ ಆ ದೇವರಿದ್ದಾನೆ, जो इस मिस्र के राजा से भी बड़ा है। ಈ ಒಂದು ಐಗುಪ್ತರಿಗಿಂತಲೂ ಆತನು ದೊಡ್ಡವನು. हालेलुया, ಹಲ್ಲೆಲೂಯಾ. हालेलुया। इसीलिए मेरे प्रियो, ಆದ್ದರಿಂದಲೇ ಪ್ರಿಯ ಜನರೇ, हमें कभी भी डरना नहीं ನಾವು है, ಭಯಪಡುವ ಅವಶ್ಯಕತೆ ಇಲ್ಲ. हमें खड़े रहना है, ನಾವು ನಿಲ್ಲಬೇಕಾಗಿದೆ, हमें खड़े रहना ನಾವು ಎದ್ದು है, ನಿಲ್ಲಬೇಕಾಗಿದೆ, हमें खड़े रहना ನಾವು है। ನಿಂತುಕೊಂಡಿರಬೇಕಾಗಿದೆ ದೇವರಿಗಾಗಿ. हालेलुया। जैसे मूसा खड़ा रहा ಯಾವ ರೀತಿಯಾಗಿ ಮೋಶೆ ನಿಂತನೋ, और वो पूरी इस्राएल को बाहर निकाल कर लाया, ಎಲ್ಲ ಇಸ್ರೇಲರನ್ನ ಗುಲಾಮತನದಿಂದ जो ಹೊರಗೆ ಕರೆದುಕೊಂಡು इतने ಬಂದ. साल से गुलामी में थे, ಎಷ್ಟೋ ವರ್ಷಗಳಿಂದ ಅವರು ಗುಲಾಮರಾಗಿದ್ದರು. जिनकी आशा खत्म हो चुकी ಅವರ थी, ಆಸೆಗಳು ಬಯಕೆಗಳೆಲ್ಲ ಮುಗಿದು ಹೋಗಿತ್ತು. उनको यही था कि अब हमने यहीं मरना है, ಅವರು ತೀರ್ಮಾನಿಸಿಕೊಂಡಿದ್ರು, ಮುಗಿದೋಯ್ತು, ನಮ್ಮ ಜೀವಿತ ಇಲ್ಲೇ ಬದುಕಬೇಕೆಂದು. पर उनके जीवन में परमेश्वर का प्लान था। ಆದ್ರೆ ಅವರ ಜೀವಿತದಲ್ಲಿ ದೇವರ ದೊಡ್ಡ ಒಂದು ಯೋಜನೆ ಇತ್ತು. उसने कहा था, उसका वादा था, ಆತನು ಹೇಳಿದನು, ಆತನ ವಾಗ್ದಾನ ಮಾಡಿದನು, मैं तुझे गुलामी के लिए नहीं बनाया, ನಾನು ನಿನ್ನನ್ನು ಗುಲಾಮತನಕ್ಕಾಗಿ ಉಂಟು ಮಾಡಲಿಲ್ಲ, मैं तुझे आजादी के लिए ನಾನು बनाया ನಿನ್ನ है। ಸ್ವತಂತ್ರರಾಗಿರುವುದಕ್ಕಾಗಿ ಕರೆದಿದ್ದಾನೆ. इसीलिए मेरे प्रियो, ಆದ್ದರಿಂದಲೇ ಪ್ರಿಯ ಜನರೇ, आप आजाद हैं, ನೀವು ಸ್ವತಂತ್ರರಾಗಿದ್ದೀರಿ. क्योंकि यीशु मसीह ने हमें आजाद किया है, ಯಾಕಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಸ್ವತಂತ್ರನಾಗಿ ಮಾಡಿದ. हर पाप से, ಎಲ್ಲ ಪಾಪಗಳಿಂದ, हर बुराई से ಎಲ್ಲ ಅಕ್ರಮಗಳಿಂದ उसने आजाद कर दिया ಆತ है। ನಮ್ಮನ್ನು ಬಿಡುಗಡೆಗೆ ಮಾಡಿದ್ದಾನೆ. हमें वापस उस गुलामी में नहीं जाना, ನಮ್ಮ ತಿರುಗಿ ಅದೇ ಗುಲಾಮತನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. हमें खड़े रहना है, ನಾವು ನಿಂತುಕೊಂಡಬೇಕಾಗಿದೆ, हमें बढ़ते जाना है, ನಾವು ಮುಂದುವರಿಯಬೇಕಾಗಿದೆ, हमें बढ़ते जाना ನಾವು है, ಹಾಗೆ ಮುಂದುವರಿಯುತ್ತಲೇ ಇರಬೇಕಾಗಿದೆ. रुकना नहीं है। ನಾವು ನಿಲ್ಲುವ ಅವಶ್ಯಕತೆ ಇಲ್ಲ. हमारा निशाना और है, ನಮ್ಮ ಗುರಿ ಬೇರೆಯೇ ಇದೆ. दुनिया का निशाना कुछ भी हो सकता है, ಲೋಕದ ಗುರಿ ಏನ್ ಬೇಕಾದ್ರೂ ಆಗಿರಬಹುದು, वो संसार की बरकतों का हो सकता है, ಅದು ಈ ಲೋಕದ ಆಶೀರ್ವಾದಕ್ಕಾಗಿರಬಹುದು, पर हमारा निशाना कोई और है। ಆದ್ರೆ ನಮ್ಮ ಗುರಿ ಬೇರೆಯೇ ಇದೆ. हालेलुया। तो वहां संसार में हमें चिंता करने की क्या जरूरत है, ಆದ್ದರಿಂದ ಈ ಲೋಕದ ಕುರಿತಾಗಿ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, हमें डरने की क्या जरूरत ಭಯಪಡುವ है। ಅವಶ್ಯಕತೆ ಇಲ್ಲ. हम तो परमेश्वर के साथ इस घास पर बैठकर राज करने वाले हैं। ನಾವು ಕ್ರಿಸ್ತನ ಬಲಗಡೆಯಲ್ಲಿ ಕೂತು ರಾಜಕರಾಗಿದ್ದೇವೆ, ರಾಜ್ಯವನ್ನು ಆಳುವರಾಗಿದ್ದೇವೆ, राज करने वाले ನಾವು हैं। ಆಳುವರಾಗಿದ್ದೇವೆ. आज संसार में हर कोई राज पाना चाहता है, ಈ ಲೋಕದಲ್ಲಿ ಅನೇಕ ಜನರು ರಾಜರಾಗಬೇಕು ಅಂತ ಇಷ್ಟಪಡ್ತಾರೆ, कुर्सी को पाना चाहता है, कुर्सी को पाना चाहता है, चेयर को। ದೊಡ್ಡ ಸಿಂಹಾಸನವನ್ನ
ಹೊಂದಿಕೊಳ್ಳಬೇಕು ಅಂತ ಇಷ್ಟಪಡ್ತಾರೆ. पर हमें तो परमेश्वर ने अपने साथ सिंहासन पर बिठाना है. ಆದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆತನ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕಾಗಿ ನಮ್ಮನ್ನು और ಕರೆದಿದ್ದಾರೆ. संसार की कौमों का हमने न्याय करना है. ಈ ಲೋಕ ಜನರನ್ನ ನಾವು ಆಳುವರಾಗಿ ನ್ಯಾಯ ತೀರ್ಪು ಮಾಡುವರಾಗಿ ನಮ್ಮನ್ನು ಕರೆದಿದ್ದಾರೆ. ये है परमेश्वर की योजना ಇದೇ हमारे ನಮ್ಮ लिए. ಜೀವಿತದಲ್ಲಿ ದೇವರಿಟ್ಟಿರುವಂತಹ ಯೋಜನೆಗಳು. इसीलिए हमें किसी बात से डरना नहीं है. ಅದರಿಂದ ಯಾವುದನ್ನು ಕುರಿತು ನಾವು ಹೆದರುವ ಅವಶ್ಯಕತೆ ಇಲ್ಲ. बढ़ते जाना है. ನಾವು ಮುಂದುವರಿಯುತ್ತಾ ಉನ್ನತಿಯಲ್ಲಿ ಹೋಗಬೇಕು. प्रार्थना में बढ़ते जाना है. ಪ್ರಾರ್ಥನೆಯಲ್ಲಿ ಮುಂದುವರಿಯುತ್ತಾ ಹೋಗಬೇಕು. वचनों में बढ़ते जाना है. ವಾಕ್ಯದಲ್ಲಿ ಹಾಗೆ ಮುಂದೆ ಹೋಗಬೇಕು. बढ़ते जाना है. ಹಾಗೆ ಉನ್ನತಿಯಲ್ಲಿ ಹೋಗುತ್ತಾ ಇರಬೇಕು. क्योंकि आपके साथ खुदा खड़ा ಯಾಕಂದ್ರೆ है. ದೇವರು ನಿನ್ನ ಜೊತೆಯಲ್ಲಿ ನಿಂತಿದ್ದಾನೆ. क्योंकि आपके साथ खुदा खड़ा है. ನಿನ್ನ ಜೊತೆಯಲ್ಲಿ ದೇವರಿದ್ದಾನೆ. हालेलुया. हम पढ़ेंगे ಓದಿಕೊಳ್ಳೋಣ. पहला सैमुएल ಮೊದಲನೇ ಸಾಮುವೇಲ ಬರೆದ ಪುಸ್ತಕ उसका 17 अध्याय 17ನೇ ಅಧ್ಯಾಯ उसकी हम 17ನೇ ಅಧ್ಯಾಯ 40 से ऐसे पढ़ेंगे. 40ನೇ ವಾಕ್ಯದಿಂದ 40 40ನೇ ವಾಕ್ಯದಿಂದ ಓದಿಕೊಳ್ಳೋಣ. हालेलुया. ತನ್ನ ಕೋಲನ್ನು ತೆಗೆದುಕೊಂಡು ಹೊರಟು ಹಳ್ಳದಲ್ಲಿ 5 ನುಣುಕುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವಣೆಗಳನ್ನು ಹಿಡಿದು ಫಿಲಿಷ್ಟಿಯರ ಬಳಿಗೆ ಹೋದನು. हालेलुया. हालेलुया. हिंदी में पढ़ दें. ಅಲ್ಲಿ ಹಿಂದಿಯಲ್ಲಿ ಓದ್ರಿ, ತಮಿಳಲ್ಲಿ ಓದ್ರಿ ಆಗಲ್ಲ. ಸರಿನಾ? ಒಂದು ಕನ್ನಡದಲ್ಲಿ ಓದೋಣ. हालेलुया. ಹಿಂದಿ ಇದ್ರೆ ಹಿಂದಿಯಲ್ಲಿ ಓದೋಣ. ಹಾ. ना 15 हालेलुया. 40 30 14 13 ಓದಿಕೊಳ್ಳೋಣ. हालेलुया. दोबारा पढ़ें. हाँ हाँ आमीन. हालेलुया. 23 14 13 14 ನಾವು ಓದಿಕೊಳ್ಳುವಾಗ इस बात को आप जानते हैं. ಈ ವಾಕ್ಯವನ್ನು ನೀವು ಓದಿದ್ದೀರಾ? इस वचन को आपने पढ़ा है. ಈ ವಾಕ್ಯವನ್ನು ನೀವು ಓದಿಕೊಳ್ಳ್ರಿ. 23 ये तब है जब मूसा इस्राएल को निकाल कर ला रहा था ಮೋಶೆಯು ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಹೊರಡೆ ಕರೆದುಕೊಂಡು मिस्र ಬರುವಾಗ से. ಐಗುಪ್ತ ದೇಶದಿಂದ तो आगे आप जानते हैं कि समुद्र आ गया. ಮುಂದೆ ಹೋಗುತ್ತಾ ಹೋಗುತ್ತಾ ಅವರ ಮುಂದೆ ಏನು ಬಂತು ನಿಮಗೆಲ್ಲರಿಗೂ ಗೊತ್ತಿದೆ. ಸಮುದ್ರವು ಬಂತು. पूरा इस्राएल डर गया ಸಂಪೂರ್ಣ ಇಸ್ರೇಲ್ ಜನರು ಹೆದರಿ ಹೋದರು. और वो मूसा पर कुड़कुड़ाने लगा. ದೇವ ಮೋಶೆಯನ್ನು ನೋಡಿ ಗುಣಗುಟ್ಟಲು ಪ್ರಾರಂಭ वो कहने ಮಾಡಿದರು. लगा कि मूसा क्या मरने के लिए वहां कब्रें नहीं थी? ಅವ್ರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಮೋಶೆ ಯಾಕೆ ಐಗುಪ್ತ ದೇಶದಲ್ಲಿ ಸಾಯುವುದಕ್ಕಾಗಿ ಸಮಾಧಿ ಇರಲಿಲ್ವೇ? जो आप हमें मरने के लिए यहाँ पर लेकर आया है. ಇಲ್ಲಿ ತಂದು ಸಾಯಿಸಬೇಕಂದಿದ್ದೀಯಾ? इस्राएल की आस खत्म हो गई ಇಸ್ರಾಯೇಲರ ಎಲ್ಲ ಆಸೆಗಳು ಬಯಕೆಗಳು ಮುಗಿದೇ कि ಹೋಯಿತು. अब हम नहीं बचेंगे. ನಾವು ಇನ್ನು ಬದುಕಲು ಸಾಧ್ಯವಿಲ್ಲ. अब हम मरेंगे ही ನಾವು मरेंगे. ಸತ್ಯ ಸಾಯ್ತೇವೆ. क्योंकि उनको समुद्र दिख रहा ಯಾಕಂದ್ರೆ था ಅವರ ಎದುರುಗಡೆಯಲ್ಲಿ ಸಮುದ್ರ ಕಾಣ್ತಾ ಇದೆ. पर मूसा को खुदा दिख रहा था. ಆದ್ರೆ ಮೋಶೆಗೆ ದೇವರು ಕಾಣ್ತಾ इसीलिए ಇದ್ದಾರೆ. उसने बोला ಆದ್ದರಿಂದಲೇ ಆತನು ಹೇಳಿದನು, डरो मत, ನೀವು ಹೆದರಬೇಡಿರಿ, परमेश्वर के लिए खड़े रहो ದೇವರಿಗೋಸ್ಕರ ನಿಂತುಕೊಳ್ಳ್ರಿ, और निजात के कामों को देखो. ಆತನು ಮಾಡುವ ಕಾರ್ಯಗಳನ್ನ ಗಮನಿಸಿರಿ. वो परमेश्वर को देख रहा था. ಆತನು ದೇವರನ್ನ ನೋಡುತ್ತಾ ಇದ್ದನು. इस्राएल मौत को देख रहा था. ಇಸ್ರಾಯೇಲರು ಮೃತ್ಯುವನ್ನ ನೋಡ್ತಾ वो ಇದ್ರು, समुद्र को देख रहा था. ಸಮುದ್ರವನ್ನ ನೋಡ್ತಾ ಇದ್ರು. पर जो मूसा था ಆದ್ರೆ ಮೋಶೆಯೋ वो सिर्फ खुदा को देख रहा था. ತಂದೆಯಾದ ದೇವರನ್ನ ಮಾತ್ರ ನೋಡುತ್ತಾ ಇದ್ದ. उसको मालूम था ಅವನಿಗೆ ಗೊತ್ತಿತ್ತು, अगर मिस्र में उसने इतने बड़े बड़े चमत्कार किए हैं, ಐಗುಪ್ತ ದೇಶದಲ್ಲಿ ಇಷ್ಟು ಅದ್ಭುತ ಮಾಡಲು ಆತನು ಶಕ್ತನಾಗಿದ್ದರೆ ये समुद्र भी उसके आगे कुछ भी नहीं ಸಮುದ್ರವು है. ಆತನ ಮುಂದೆ ಏನೂ ಇಲ್ಲ. हालेलुया. ಹಲ್ಲೆಲೂಯಾ. हालेलुया. हालेलुया. आपकी सोच में कुछ बात कठिन हो सकती है.
ನಿಮ್ಮ ಪರಿಸ್ಥಿತಿಯು ಕೂಡ ಕಠಿಣವಾಗಿರಬಹುದು. आप सोच सकते ये बीमारी नहीं जाएगी, ನೀವು ಯೋಚಿಸಬಹುದು ನನ್ನ ರೋಗ ನಾನು ಬಿಟ್ಟು ಹೋಗೋದೇ ಇಲ್ಲ, हमारे ऊपर से गरीबी नहीं जाएगी, ನಮ್ಮ ಮನೆಯಿಂದ ಬಡತನ ಹೋಗೋದಿಲ್ಲ, मुझे अच्छी जॉब नहीं ನನಗೆ मिलेगी, ಒಳ್ಳೆ ಕೆಲಸ ಸಿಗೋದಿಲ್ಲ, मैं दूसरी कंट्री में नहीं जा ನಾನು सकता। ಬೇರೆ ದೇಶಕ್ಕೆ ಹೋಗಲು ಸಾಧ್ಯವಿಲ್ಲ. मगर मेरे प्रियो, ಅದರ ಪ್ರಿಯ ಜನರೇ, मैं आपको उत्साह करना चाहता हूँ। ನಾನು ಈ ವಿಷಯವನ್ನು ಹೇಳಲು ಇಷ್ಟಪಡುತ್ತೇನೆ. अगर आप परमेश्वर के लिए खड़े हैं, ನೀವು ದೇವರಿಗೋಸ್ಕರ ನಿಂತುಕೊಂಡಿದ್ದರೆ, आप जो चाहेंगे ನೀವೇನು ಇಷ್ಟಪಡುತ್ತೀರೋ वो परमेश्वर आपके लिए करेगा, ನೀವು ಇಷ್ಟಪಡುವುದನ್ನು ದೇವರು वो ನಿಮಗೋಸ್ಕರ परमेश्वर ಮಾಡ್ತಾರೆ. आपके लिए ಆ करेगा, ದೇವರು ಅದನ್ನು ನಿನಗೋಸ್ಕರ वो ಮಾಡ್ತಾರೆ. परमेश्वर आपके लिए ದೇವರು करेगा, ನಿನಗೋಸ್ಕರ ಕಾರ್ಯಗಳನ್ನು क्योंकि ಮಾಡ್ತಾರೆ. आप परमेश्वर के लिए खड़े हैं, ಯಾಕೆಂದ್ರೆ ನೀನು ದೇವರಿಗಾಗಿ आप ನಿಂತುಕೊಂಡಿದ್ದೀಯಾ, खुदा के लिए खड़े ನೀನು हैं। ದೇವರಿಗಾಗಿ ನಿಂತಿದ್ದೀಯಾ. मूसा अकेला खड़ा हो गया, ಮೋಶೆ ಒಬ್ಬನೇ ನಿಂತುಕೊಂಡಿದ್ದ. वो कहता डरो मत, ಅವ್ರು ಹೇಳ್ತಾರೆ ಹೆದರಬೇಡಿರಿ, खुदा के कामों को देखो। ದೇವರು ಮಾಡುವ ಕಾರ್ಯಗಳನ್ನ ನೋಡಿರಿ. अगर खुदा आपको मिस्र से निकाल सकता है, ದೇವರನ್ನ ಐಗುಪ್ತ ದೇಶದಿಂದ ಬಿಡಿಸುವುದಾಗಿದ್ದರೆ ये समुन्दर से भी बाहर निकालेगा। ಸಮುದ್ರದಿಂದ ಆತನು ಬಿಡಿಸಲು ಶಕ್ತನಾಗಿದ್ದಾನೆ. कहता वो मिस्र को देख रहे थे, ಅವರೆಲ್ಲರೂ ಐಗುಪ್ತ ದೇಶವನ್ನು ನೋಡ್ತಾ वो ಇದ್ದಾರೆ, रथों को देख रहे थे, रथों को देख रहे थे, ರಥಗಳನ್ನ ನೋಡ್ತಾ ಇದ್ರು, वो तलवारों को देख रहे ಅವರು थे, ಖಡ್ಗಗಳನ್ನ ನೋಡ್ತಾ ಇದ್ರು. पर मूसा कुछ और देख रहा ಮೋಶೆ था। ಬೇರೆ ನೋಡುತ್ತಾ ಇದ್ದನು. आपने भी वैसे करना है, ಅದೇ ರೀತಿಯಾಗಿ ನೀವು ಮಾಡಬೇಕಾಗಿದೆ. आपने अपने पड़ोसी को नहीं देखना, ನೀವು ಅಕ್ಕಪಕ್ಕದನ್ನ ನೋಡುವ ಅವಶ್ಯಕತೆ ಇಲ್ಲ, अपने दोस्त को नहीं देखना, ನಿಮ್ಮ ಸ್ನೇಹಿತರನ್ನ ನೋಡುವ ಅವಶ್ಯಕತೆ ಇಲ್ಲ. आपको आपका पड़ोसी कुछ भी बोले, ನಿಮ್ಮ ಪಕ್ಕದ ಮನೆಯಲ್ಲಿ ಏನು ಬೇಕಾದ್ರೆ ಹೇಳಬಹುದು, कुछ भी बातें कहे, ಏನು ಬೇಕಾದ್ರೆ ಹೇಳಬಹುದು. आपको मालूम है ನಿಮಗೆ ಚೆನ್ನಾಗಿ ಗೊತ್ತಿದೆ कि आप परमेश्वर के लिए खड़े ನೀವು हैं, ದೇವರಿಗೋಸ್ಕರ ನಿಂತಿದ್ದೀರಾ. क्योंकि आप अगर परमेश्वर के लिए खड़े हैं, ನೀವು ದೇವರಿಗೋಸ್ಕರ ನಿಂತಿರುವುದಾದರೆ परमेश्वर आपके लिए हर आवाज को बंद कर देगा ದೇವರು ನಿನ್ನಗಾಗಿ ಎಲ್ಲ ಒಂದು ಬಾಯಿಗಳನ್ನು ಮುಚ್ಚಲಿದ್ದಾನೆ. जो आपके विरुद्ध उठती है। ನಿನ್ನ ವಿರೋಧವಾಗಿ ಎದ್ದೇಳುವಂತ ಎಲ್ಲ ಬಾಯಿಗಳನ್ನ आप जंग नहीं लड़ेंगे, ನೀವು ಯುದ್ಧ ಮಾಡುವುದಿಲ್ಲ, जंग मेरा यहोवा लड़ेगा। ದೇವರು ಯೆಹೋವನು ಮಾಡುವನಾಗಿದ್ದಾನೆ. हालेलुया, ಹಲ್ಲೆಲೂಯಾ, हालेलुया, हालेलुया। इसीलिए मूसा डरा नहीं, ಆದ್ದರಿಂದಲೇ ಮೋಶೆ ಹೆದರಲಿಲ್ಲ, मूसा डरा नहीं, ಮೋಶೆ ಹೆದರಲಿಲ್ಲ, वो चल पड़ा, ಆತನು ಮುಂದುವರಿದನು. उसने समुद्र को नहीं देखा, ಸಮುದ್ರವನ್ನು ನೋಡಲಿಲ್ಲ. कहता तुम ना देखो, ಅವ್ರು ಹೇಳ್ತಾರೆ ಅದನ್ನೆಲ್ಲ ನೋಡಬೇಡ್ರಿ, पीछे को मत देखो, ಹಿಂದಿರುಗಿ ನೋಡಬೇಡ್ರಿ, उन सैनों को मत देखो, ಸೈನ್ಯವನ್ನ ನೋಡಬೇಡ್ರಿ, परमेश्वर को देखो। ದೇವರನ್ನ ಗಮನಿಸಿ. परमेश्वर इसी समय आपके लिए बड़े काम करेगा, ನಿಮಗೋಸ್ಕರ ಈ ಸಮಯದಲ್ಲಿ ದೇವರು ದೊಡ್ಡ इस ಕಾರ್ಯಗಳನ್ನು ಮಾಡಲು समुद्र को ಶಕ್ತನಾಗಿದ್ದಾನೆ. आपसे हटा देगा। ಈ ಸಮುದ್ರದಿಂದ ನಿಮ್ಮನ್ನ ತಪ್ಪಿಸಿ ಕಾಪಾಡಲು मूसा ಶಕ್ತನಾಗಿದ್ದಾನೆ. जानता था मेरे पास परमेश्वर का अधिकार है, ಮೋಶೆ ಗೊತ್ತಿತ್ತು ನನ್ನ ಬಳಿಯಲ್ಲಿ ದೇವರ ಅಧಿಕಾರ ಉಂಟು ಎಂದು. वैसे ही परमेश्वर ने आपको अधिकार दिया है। ಅದರಿಂದಲೇ ಅದೇ ರೀತಿಯಾಗಿ ನಿಮಗೂ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. जुबान में परमेश्वर ने आपको अधिकार दिया है, ನಿಮ್ಮ ನಾಲಿಗೆಯಲ್ಲಿ ದೇವರ ಅಧಿಕಾರವನ್ನು आप ಕೊಟ್ಟಿದ್ದಾನೆ. किसी बात को भी कहेंगे ನೀವು ಯಾವ ಮಾತುಗಳನ್ನು ಹೇಳಿದರು वो आपके आगे से हट ಅದು जाएगी, ನಿನ್ನ ಮುಂದೆ ಇಂದ ಅದನ್ನು ಹೋಗಿ ಬಿಡುತ್ತದೆ. क्योंकि आप परमेश्वर के लिए खड़े ಯಾಕೆಂದ್ರೆ हैं। ದೇವರಿಗೋಸ್ಕರ ನೀವು ನಿಂತಿದ್ದೀರಾ. आप बीमारियों को कहेंगे, ನಿಮ್ಮ ರೋಗಗಳಿಗೆ ಹೇಳ್ತೀರಾ, बीमारियां जाएंगी, ರೋಗಗಳು ಓಡಿ ಹೋಗ್ತದೆ, रोग जाएंगे, ರೋಗಗಳು ಓಡಿ ಹೋಗ್ತದೆ, कैंसर जाएंगे, ಕ್ಯಾನ್ಸರ್ ಹೋಗ್ತದೆ, लंगड़े चलेंगे, ಓ ಕೈ ಕಾಲು ನೆಟ್ಟಗಾಗ್ತಾರೆ. क्योंकि आप परमेश्वर के लिए खड़े ಯಾಕಂದ್ರೆ हैं। ದೇವರಿಗೋಸ್ಕರ ನೀವು ನಿಂತಿದ್ದೀರಾ. हमें डरना नहीं है, ನಾವು ಹೆದರುವ ಅವಶ್ಯಕತೆ ಇಲ್ಲ. दुनिया से नहीं डरना, ಲೋಕದ ಕುರಿತು ಲೋಕವನ್ನು ನೋಡಿ ಹೆದರುವ ಅವಶ್ಯಕತೆ ಇಲ್ಲ. हमारे साथ यीशु मसीह ನಮ್ಮ है। ಜೊತೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. मूसा को मालूम था मेरे साथ यहोवा परमेश्वर खड़ा है। ಮೋಶೆಗೆ ಗೊತ್ತಿತ್ತು ನನ್ನ ಜೊತೆಯಲ್ಲಿ ಯೆಹೋವ ದೇವರಿದ್ದಾನೆ ಎಂದು. अगर वो पानी को लहू बना सकता है, ಆತನು ನೀರನ್ನ ರಕ್ತವಾಗಿ ಬದಲಿಸಲು ಆತನಿಗೆ ಶಕ್ತಿ अगर वो सांप को दोबारा से लाठी बना सकता है, ಹಾವನ್ನ ಮತ್ತೆ ಕೋಲಾಗಿ ಬದಲಿಸಲು ಆತನು ಶಕ್ತನಾಗಿದ್ದರೆ, अगर वो मिस्र में इतनी बीमारियों को भेज सकता है, ಆತನು ಐಗುಪ್ತ ದೇಶದ ಇಷ್ಟು ರೋಗಗಳನ್ನು ಕಳಿಸಲು ಆತನು ಶಕ್ತನಾಗಿದ್ದರೆ, अगर वो इस्राएल से ऊपर मौत से ऊपर से गुजर जा सकता है, ಇಸ್ರೇಲರ ಮೇಲಿಂದಾಗಿ ಆ ಒಂದು ಏನು ಸಂಹಾರ ದೂತನು ಅವರಿಂದ ಮುಂದೆ ಹೋಗಿರುವುದೇ ಆದ್ರೆ, तो परमेश्वर इस समुद्र को भी हटा सकता है। ಅದೇ ರೀತಿಯಾಗಿ ಈ ಸಮುದ್ರವನ್ನು ಕೂಡ ನಮ್ಮಿಂದ ತೊಲಗಿಸಲು ಆತನು ಶಕ್ತನ. मूसा के लिए परमेश्वर ने वैसा ही करा। ಮೋಶೆಗೋಸ್ಕರ ದೇವರು ಅದೇ ರೀತಿಯಾಗಿ ಮಾಡಿದನು. इस्राएल का विश्वास डगमगाया, ಇಸ್ರೇಲರ ನಂಬಿಕೆ ನಡುಗಿ ಹೋಯಿತು, पर उसका विश्वास अटल था। ಆದ್ರೆ ಅವನ ನಂಬಿಕೆ ದೃಢವಾಗಿತ್ತು. एक आदमी का, ಒಬ್ಬ ಮನುಷ್ಯನ
वो एक आदमी आप भी हो सकते ಒಬ್ಬ हैं, ಮನುಷ್ಯ ನೀನೇ ಆಗಿರಬಹುದು, वो बहन आप भी हो सकती ಸಹೋದರಿ हैं, ನೀನೇ जो ಆಗಿರಬಹುದು, भाई आप भी हो सकते ಸಹೋದರಿ हैं। ನೀನೇ ಆಗಿರಬಹುದು. अगर आप खड़े हैं, ನೀನು ನಿಂತಿರಿದ್ರೆ आपका पड़ोसी बच जाएगा। ಪಕ್ಕದಲ್ಲಿರೋ ರಕ್ಷಣೆ ಹೊಂದಿಕೊಳ್ಳಿ. जो आपके लिए इतनी बातें बोलता है, ನಿಮಗೋಸ್ಕರ ವಿರೋಧವಾಗಿ ಮಾತನಾಡುವ आपके ऊपर दोष लगाता है, ಮೇಲೆ ದೋಷ ಹೇಳುವವನು, अगर आप खड़े हैं, ನೀವು ನಿಂತಿರುವುದಾದ್ರೆ परमेश्वर उसके जीवन को बदल देगा। ದೇವರವನ ಜೀವಿತವನ್ನು ಬದಲಾಯಿಸುತ್ತಾನೆ. फिर आपके आगे कोई भी खड़ा नहीं रह ಮುಂದೆ ಯಾರು सकता, ನಿಲ್ಲಲು ಸಾಧ್ಯವೇ ಇಲ್ಲ, क्योंकि आप परमेश्वर के लिए खड़े हैं। ಏಕೆಂದ್ರೆ ನೀವು ದೇವರಿಗೋಸ್ಕರ और ನಿಂತಿದ್ದೀರಿ. वचन में लिखा है ಅದರ ವಾಕ್ಯದಲ್ಲಿ ನಾವು ನೋಡ್ತೇವೆ, कि जैसे ही मूसा ने अपनी लाठी उस समुद्र पर मारा, ಮೋಶೆಯು ತನ್ನ ಕೋಲಿನಿಂದ ಆ ಸಮುದ್ರದ ಮೇಲೆ ಬಡಿದ ತಕ್ಷಣ समुद्र ने अपने बीच रास्ते को बना दिया। ಸಮುದ್ರವು ಎರಡು ಭಾಗವಾಗಿ ರಸ್ತೆಯು ಕಂಡಿತು ಅಂತ ನಾವು ನೋಡ್ತೇವೆ. हालेलुया, हालेलुया। अगर आपके आगे भी ऐसा कोई समुद्र दिख रहा ನಿಮ್ಮ है, ಮುಂದೆ ಇದೇ ರೀತಿಯಾದ ಸಮುದ್ರಗಳು ಇರಬಹುದು, आपके पास अधिकार है। ನಿಮ್ಮ ಬಳಿಯಲ್ಲಿ ಅಧಿಕಾರ ಉಂಟು. यीशु मसीह ने आपको अधिकार ಯೇಸು दिया है। ಕ್ರಿಸ್ತನ ಅಧಿಕಾರ ಕೊಟ್ಟಿದ್ದಾರೆ. आप कहें, ನೀವು ಹೇಳ್ರಿ, वो आपके आगे से हट ಅದು ನಿನ್ನ जाएगा। ಮುಂದೆಯಿಂದ ಅದು ಹೋಗಿ ಬಿಡುತ್ತದೆ. इसीलिए यीशु मसीह ने कहा, ಅದರಿಂದ ಯೇಸು ಕ್ರಿಸ್ತನು ಹೇಳಿದನು, अगर तुम विश्वास करें, ನೀನು ನಂಬುವುದಾದ್ರೆ इस पहाड़ को भी कहेगा, ಈ ಒಂದು ಬೆಟ್ಟವನ್ನ ನೋಡಿ समुद्र ಹೇಳುವುದಾದ್ರೆ में चला जा, ಸಮುದ್ರದಲ್ಲಿ ಹೋಗಿ ಬೀಳು ಎಂದು, वो चला जाएगा, ಖಂಡಿತವಾಗಿ ಬೀಳ್ತದೆ, चला जाएगा, ಬಿದ್ದು ಹೋಗ್ತದೆ, चला जाएगा। ಬಿದ್ದು ಹೋಗ್ತದೆ. आपको भी ऐसा करना है। ನೀವು ಹಾಗೆ ಮಾಡಬೇಕಾಗಿದೆ. आपको खड़े रहना है मेरे प्रिय, ನೀವು ನಿಲ್ಲುವ ಅವಶ್ಯಕತೆ ಇದೆ, आपको खड़े रहना है। ನಿಲ್ಲುವ ಅವಶ್ಯಕತೆ ಇದೆ. यीशु के लिए खड़े रहना है, ಕ್ರಿಸ್ತನಿಗಾಗಿ ನಿಲ್ಲುವ ಅವಶ್ಯಕತೆ यीशु ಇದೆ. के लिए खड़े रहना है। ಕ್ರಿಸ್ತನಿಗಾಗಿ ನಿಲ್ಲುವ ಅವಶ್ಯಕತೆ ಇದೆ. तो यीशु आपके लिए खड़ा ಯೇಸು रहेगा। ಕ್ರಿಸ್ತ ನಿನಗೋಸ್ಕರ ನಿಂತಿದ್ದಾನೆ. यीशु मसीह आपके लिए खड़ा ಯೇಸು ಕ್ರಿಸ್ತ रहेगा। ನಿನಗೋಸ್ಕರ यीशु ನಿಂತಿದ್ದಾನೆ. मसीह आपके लिए ಯೇಸು खड़ा ಕ್ರಿಸ್ತ रहेगा। ನಿನಗೋಸ್ಕರ ನಿಂತಿದ್ದಾನೆ. नहीं डरना, ಭಯಪಡಬೇಡ್ರಿ, नहीं डरना, ಭಯಪಡಬೇಡ್ರಿ. संसार से नहीं डरना, ಲೋಕವನ್ನ ನೋಡಿ ಹೆದರಬೇಡ್ರಿ, संसार की बातों से नहीं ಲೋಕದ डरना। ಮಾತುಗಳನ್ನ ಕೇಳಿ ಹೆದರಬೇಡ್ರಿ. लोग कुछ भी करते रहे, ಜನರು ಏನು ಬೇಕಾದ್ರೂ ಮಾಡಿ, हमें आगे को देखना है, ನಾವು ಮುಂದೆ ನೋಡಬೇಕು. क्योंकि हमारी दौड़ स्वर्ग की दौड़ ಯಾಕಂದ್ರೆ है। ನಮ್ಮ ಓಟು ಪರಲೋಕದ ಕಡೆ ಇದೆ. हालेलुया। मैंने जैसे पहले बताया है, ಮುಂಚಿತವಾಗಿ निಮಗೆ ಹೇಳಿದ್ದೇನೆ, आपकी पहले कोई पहचान नहीं थी, ಮುಂಚೆ ನಿಮ್ಗೆ ಯಾವ ಗುರುತು ಇದ್ದಿಲ್ಲ. आपकी अब धरती पर भी पहचान है। ಈಗ ದೇವರು ನಿನ್ನ ಬಗ್ಗೆ ತಿಳಿದಿದ್ದಾನೆ. इन संसार की बातों से क्यों डरना, ಈ ಲೋಕದ ಕುರಿತಾಗಿ ನಾವು ಯೋಗಕ್ಕೆ क्योंकि ಭಯಪಡಬೇಕು. हमारे साथ यीशु खड़ा ಯಾಕಂದ್ರೆ है, ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. हमारे साथ यीशु खड़ा ಜೊತೆಯಲ್ಲಿ है। ಯೇಸು ಕ್ರಿಸ್ತನಿದ್ದಾನೆ. अपने आप को बोले, मेरे साथ यीशु खड़ा है, ಹೇಳೋಣ, ನನ್ನ ಜೊತೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ. मेरे साथ यीशु खड़ा है। ऊंची आवाज से, मेरे साथ यीशु खड़ा ನನ್ನ है। ಜೊತೆಯಲ್ಲಿ ಯೇಸು मैं ಕ್ರಿಸ್ತನಿದ್ದಾನೆ. नहीं डरूंगा, ಭಯಪಡೋದಿಲ್ಲ, मैं नहीं ನಾನು डरूंगी, ಹೆದರೋದಿಲ್ಲ. क्योंकि मैं परमेश्वर के लिए खड़ा हूँ, ಯಾಕಂದ್ರೆ ನಾನು ದೇವರಿಗೋಸ್ಕರ ನಿಂತುಕೊಂಡಿದ್ದೇನೆ. मैं यीशु के लिए खड़ी हूँ। ನಾನು ಯೇಸು ಕ್ರಿಸ್ತನಿಗೋಸ್ಕರ ನಿಂತುಕೊಂಡಿದ್ದೇನೆ. हालेलुया, ಹಲ್ಲೆಲೂಯಾ. हालेलुया। आइए सब अपनी आंखों को बंद ಬನ್ನಿ करेंगे। ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ हालेलुया। हम प्रार्थना में ನಾವು जाएंगे। ಪ್ರಾರ್ಥನೆ ಮಾಡಿಕೊಳ್ಳೋಣ. हालेलुया। ಸ್ತೋತ್ರ, थैंक यू जीसस। हालेलुया। ಸ್ತೋತ್ರ. थैंक यू लॉर्ड। हालेलुया। रबदने में शेखतने में नमा। हालेलुया, हालेलुया, हालेलुया। थैंक यू लॉर्ड। ಕೃತಜ್ಞತೆ ಸ್ವಾಮಿ. हम अपनी जगह पर खड़े हो जाएंगे। हालेलुया। ನಾವೆಲ್ಲ ಎದ್ದು ನಿಂತುಕೊಂಡು दिक्षतरा बहुदन मन नम संदल रबा Hallelujah. रे बेदिने मन नम रबर बरे बिदबा सखता मन नम शंदरा बंदन मन नम दारे तेरी दिरिया रे बेशक्यते ने मने नम सुंदरो बारे बेशक सतरबा धरि दिरि दिरिया। पवित्र आत्मा जी कार्य करो। हालेलुया। धन्यवाद हो, ಕಾರ್ಯವನ್ನು ಮಾಡಿ. धन्यवाद हो। हालेलुया। अगर आप चाहते हैं ನೀವು कि ಇಷ್ಟಪಡುವುದಾದರೆ परमेश्वर मेरे लिए खड़ा हो ದೇವ जाए, ನನಗೋಸ್ಕರ ನಿಲ್ಲಬೇಕೆಂದರೆ आपने निर्णय लेना है। ನೀವು हालेलुया। ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. आपने निर्णय लेना ನೀವು है। ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. हालेलुया। Hallelujah. कि प्रभु, ದೇವರು अगर आपने मुझे इस कलीसिया से जोड़ा है, ದೇವರೇ ಈ ಸಭೆಯೊಟ್ಟಿಗೆ ನೀನು ನನ್ನನ್ನು ಕೂಡಿಸಿದ್ರೆ मैं इस कलीसिया के साथ एंड तक जुड़ा रहूंगा। ಸಭೆಯೊಟ್ಟಿಗೆ ಕಡೆಯವರೆಗೂ ನಿಂತಿರುತ್ತೇನೆ. मैं इधर उधर नहीं देखूंगा। ಆ ಕಡೆ ಈ ಕಡೆ ನೋಡೋದಿಲ್ಲ. कोई भी कुछ ना बोले, ಯಾರು ಏನು ಹೇಳಿದರೂ ಕೂಡ मुझे मालूम है ನನಗೆ ಗೊತ್ತುಂಟು मेरी आशीष ನನ್ನ ಆಶೀರ್ವಾದವು जहां से ही है। ಈ ಸ್ಥಳದಿಂದಲೇ ಬರುತ್ತದೆ ಎಂದು आपने निर्णय लेना है। ನೀವು ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. हालेलुया। Hallelujah. दुआ करें मेरे प्रिय। ಪ್ರಾರ್ಥನೆ ಮಾಡೋಣ ಎಲ್ಲರೂ. अगर आप चाहते हैं कि परमेश्वर मेरे लिए खड़ा हो जाए, ನೀವು ಇಷ್ಟಪಡುವುದಾದ್ರೆ ದೇವರು Hallelujah. ನಿನ್ನೊಟ್ಟಿಗೆ ನಿನ್ನಗಾಗಿ थैंक ನಿಲ್ಲಬೇಕೆಂದರೆ यू जीसस। हालेलुया।
पवित्र आत्मा जी कार्य करो ಆ हालेलुया ಕಾರ್ಯವನ್ನು ಮಾಡು ಸ್ವಾಮಿ. थैंक यू लॉर्ड हालेलुया Thank you, hallelujah. प्रभु छुइए हालेलुया थैंक यू लॉर्ड प्रभु जी जो बात जो प्रभु आपके बच्चे निर्णय ले रहे हैं ದೇವರೇ ಈ ದಿನದಲ್ಲಿ ನಿಮ್ಮ ಮಕ್ಕಳು ತೀರ್ಮಾನ ತೆಗೆದುಕೊಳ್ಳುವರಾಗಿದ್ದಾರೆ. प्रभु आप उनका आदर करते हैं हालेलुया ದೇವರೇ ನೀವು ಅವರ ಮಾತುಗಳನ್ನ ಗಮನಿಸ್ತಿದ್ದೀರಾ, उस निर्णय का आदर करते हैं ನಿರ್ಣಯವನ್ನ ನೀವು ಗಮನಿಸ್ತಾ ಇದ್ದೀರಾ. थैंक यू जीसस थैंक यू लॉर्ड हालेलुया धन्यवाद हालेलुया हो धन्यवाद हो प्रभु जी थैंक यू लॉर्ड पवित्र आत्मा जी रिबे शंदन मन नम दरे गतर बर रिबे दिन में नम संधल नम थैंक यू लॉर्ड पवित्र आत्मा पवित्र आत्मा हमें ले चल यीशु के चरणों में पवित्र आत्मा सिर्फ तेरे लिए राजा तेरे लिए सिर्फ तेरे लिए राजा तेरे लिए मैं हाथ उठाऊंगा घुटने ठिका कर सर को झुका कर हाथ उठाऊंगा हालेलुया प्रभु आप कार्य कर रहे हैं प्रभु जी आप छू रहे हैं खुदावंद धन्यवाद हो थैंक लॉर्ड प्रभु जी प्रभु मैं प्रार्थना करता हूँ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. प्रभु जो जन आपकी सामर्थ को पाना चाहता है ಯಾರೆಲ್ಲ ನಿನ್ನ ಅಭಿಷೇಕ ಹೊಂದಿಕೊಳ್ಳಬೇಕೆಂದಿದ್ದಾರೆ यीशु मसीह के नाम ಯೇಸು से ಕ್ರಿಸ್ತನ ನಾಮದಲ್ಲಿ अपनी सामर्थ से भरें ನಿನ್ನ ಆತ್ಮನಿಂದ ನೀ ತುಂಬಿಸು, अपनी सामर्थ से भरें ಬಲದಿಂದ ತುಂಬಿಸು, प्रभु अपनी सामर्थ से भरें ಸಾಮರ್ಥ್ಯದಿಂದ ತುಂಬಿಸು. प्रभु मैं प्रार्थना करता हूँ ನಾನು ಪ್ರಾರ್ಥಿಸ್ತಾ ಇದ್ದೇನೆ, प्रभु जिसको पेट की समस्या है ಯಾರಿಗೆ ಹೊಟ್ಟೆ ನೋವು ಇದೆಯೋ यीशु मसीह के नाम से इसी टाइम निकले ಈಗಲೇ ಹೊರಟು ಹೋಗಲಿ, आजाद कर खुदावंदा ಈಗಲೇ ಬಿಡುಗಡೆ ಉಂಟಾಗಲಿ, आजाद कर प्रभु जी ಬಿಡುಗಡೆ ಉಂಟಾಗಲಿ. धन्यवाद हालेलुया प्रभु शूरा हालेलुया ದೇವರು ಮುಟ್ಟುತ್ತಾ ಇರುವುದಕ್ಕಾಗಿ धन्यवाद हालेलुया ಸ್ತೋತ್ರ. धन्यवाद हो प्रभु दर्शनों को दे रहा है हालेलुया ದೇವರು ದರ್ಶನಗಳನ್ನು नमन ಕೊಡ್ತಾ ಇದ್ದಾರೆ. शखत नमन नमा सुंदरो बदारी के संदल रबादरिया अरबा शंदल ने मेरे रबे दरी खत नमन नमा सुंदल रबा प्रभु शू अपने लोगों को ನಮ್ಮ ಮಕ್ಕಳನ್ನ ಮುಟ್ಟು ಸ್ವಾಮಿ, प्रभु शू ನಮ್ಮ ಮಕ್ಕಳನ್ನ ಮುಟ್ಟಯ್ಯ, इसी टाइम शू ಈ खुदावंदा ಸಮಯದಲ್ಲೇ ಮುಟ್ಟು, अपनी सामर्थ से भर दे प्रभु जी ಸಾಮರ್ಥ್ಯದಿಂದ ತುಂಬಿಸು, अपने अभिषेक से भर दे प्रभु जी ಅಭಿಷೇಕದಿಂದ ತುಂಬಿಸು, अभिषेक से भर दे प्रभु जी ಅಭಿಷೇಕದಿಂದ अभिषेक से भर दे प्रभु जी अभिषेकದಿಂದ धन्यवाद हो अभिषेक से भर दे प्रभु जी अभिषेक हालेलुया करता है। भर दे अभिषेक से धन्यवाद हो भर दे अभिषेक से भर दे अभिषेक से भर दो अभिषेक से भर दीजिए भर दीजिए भर दो प्रभु धन्यवाद हो हालेलुया हालेलुया थैंक लॉर्ड प्रभु जी धन्यवाद हो हालेलुया ओ थैंक लॉर्ड प्रभु जी टच खुदा थैंक लॉर्ड धन्यवाद हो हालेलुया यीशु मसीह के नाम से मांगते हैं आमेन ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. आमेन थैंक यू हालेलुया ಥ್ಯಾಂಕ್ ಯು ಹಾಲೆಲೂಯಾ ಥ್ಯಾಂಕ್ ಯು ಪಾಸ್ಟರ್ ಹಾಲೆಲೂಯಾ ಹಲ್ಲೆಲೂಯಾ. ಸರ್ ನಾವೆಲ್ಲರೂ ಕೂತ್ಕೊಳ್ಳೋಣ. ಇದ್ರ ಬಗ್ಗೆ ಒಂದು ಹಲ್ಲೆಲೂಯಾ. ರೈಟ್, ವಾಕ್ಯ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಲ್ಲೆಲೂಯಾ. ನೀವು ದೇವರಿಗೋಸ್ಕರ ನಿಂತರೆ ದೇವರು ನಿಮಗೋಸ್ಕರ ನಿಲ್ತಾರೆ. ಪರಿಸ್ಥಿತಿಗಳೇನೇ ಆದರೂ, ಯಾರೇ ನಿಮ್ಮ ಎದುರಿಗೆ ಬಂದರು, ಯಾರೇ ನಿಂತರು, ನೀವು ದೇವರಿಗೋಸ್ಕರ ನಿಂತರೆ ದೇವರು ನಿಮಗೋಸ್ಕರ ನಿಂತುಕೊಳ್ತಾರೆ. ನೀವು ನಿಲ್ಲದೆ ಹೊರತು ದೇವರು ನಿಲ್ಲಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆಯು ಮಾಡುತ್ತೇನೆ ಹೋಗುತ್ತೇನೆ ಅಂತ ಒಪ್ಪಿಸಿಕೊಟ್ಟ ಕಾರಣವೇ ದೇವರವರೊಟ್ಟಿಗೆ ಹೋದು. ಇಲ್ಲಾಂದ್ರೆ ಹೋಗ್ತಾ ಇದ್ರ? ಐಗುಪ್ತ ದೇಶದಲ್ಲಿದ್ದಂತ ಇಸ್ರೇಲ್ ಜನರಿಗೆ ಬಿಡುಗಡೆ ಆಗ್ತಾ ಇದ್ದ? ಅಯ್ಯೋ ಹೇಳ್ರಿ,
ಹಲ್ಲೆಲೂಯಾ. ಆದ್ದರಿಂದ ನೀವು ದೇವರ ನಿಲ್ಲುವುದಾದರೆ ಪರಿಸ್ಥಿತಿಗಳು ಏನೇ ಆದರೂ, ಯಾರೇ ಬಂದರು, ಏನೇ ನಿಮ್ಮನ್ನು ಬಿಂದಟ್ಟಿಕೊಂಡು ಬಂದರು, ದೇವರ ಮಾರ್ಗಗಳನ್ನ ಮಾಡಿ ಹಲ್ಲೆಲೂಯಾ ಎಲ್ಲ ಶತ್ರುಗಳನ್ನ, ವಿರೋಧಿಗಳನ್ನ ನಿಮ್ಮ ಮುಂದೆ ಆತನು ಬೀಳುವ ಹಾಗೆ ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಆಮೆನ್. ನಿಲ್ತೀರಾ? 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 ಹಲ್ಲೆಲೂಯಾ. ನಿನ್ನಿದ್ರೆ ಆತ ನಿಮ್ ಜೊತೆಗೆ ನಿಲ್ತಾರೆ. ನೀங்க ನಿನ್ನ ಉಂಗಳೋಡ ಅವ್ರು ನಿಪ್ಪಾರು. ನಿಲ್ಲುದಾದ್ರೆ ದೇವರು ನಿನ್ನೊಟ್ಟಿಗೆ ನಿಲ್ತಾರೆ. ನೀನ್ ನಿಕ್ಕಿಲ್ಲನ, ನೀನ್ ನಿಲ್ಲದೆ ಹೋದರೆ ಆಂಡರ್ ಉನ್ ಪಕ್ಕದಲ್ಲೇ ಉನಕ್ಕಾಗ ನಿಕ್ಕೆ ಮಾಡ್ತಾರೆ. ದೇವರು ನಿನ್ನ ಪಕ್ಕದಲ್ಲಿ ನಿನಗಾಗಿ ನಿಲ್ಲೋದಿಲ್ಲ. ಎಪ್ಪ ನೀನ್ ನಿಲ್ರಿಯೋ ಅಪ್ಪ ನೋಡು ಕೂಡ. ಯಾವಾಗ ನೀನ್ ನಿಲ್ತೀಯೋ ಅವಾಗ ದೇವರು ನಿನ್ನೊಟ್ಟಿಗೆ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. எப்ப நிக்கிறோமோ அப்பதான் அவர் நம்மளோட. ಯಾವಾಗ ನಾವು ನಿಲ್ತೇವೋ ಆತ ನಿಲ್ಲುವುದು. நீதா முடிவெடுக்கணும். ನೀನು ತೀರ್ಮಾನ ಮಾಡಬೇಕು. நான் நிக்கிறேன், நான் ஆண்டவருக்காக நிக்கிறேன், ದೇವರಿಗೋಸ್ಕರ ನಿಲ್ತೇನೆ, நான் கர்த்தருக்காக, ಕರ್ತನಿಗೋಸ್ಕರ ನಿಲ್ತೇನೆ, அவருடைய ராஜ்யத்துக்காக, ಆತನ ರಾಜ್ಯಕ್ಕಾಗಿ ನಿಲ್ತೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೋಶೆ ಒಂಟಿ ನಿನ್ನಾர். ಮೋಶೆ ಒಬ್ಬನೇ ನಿಂತನು. ಇಸ್ರಾಯೇಲರನ್ನ ಅವರು ಬಿಡುದಲೆ செய்து ನಿಕ್ಕೆ வைத்தார். ಇಸ್ರಾಯೇಲರನ್ನ ಆತನ ಮುಖಾಂತರವಾಗಿ ದೇವರು ಬಿಡುಗಡೆ ಮಾಡಿದರು. ಹಲ್ಲೆಲೂಯಾ. ನಿನ್ನೆ ನಾವು ನಿಮಿತ್ತ ಕುಟುಂಬ ಜನತಾರೆ ಎಲ್ಲ ನಿನ್ನ ನಿಮಿತ್ತವಾಗಿ முடியும். ಕುಟುಂಬದವರು, ಸಂಬಂಧಿಕರು, ಬಂಧು ಬಳಗುವುದರೆಲ್ಲ ರಕ್ಷಣೆ ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಅழைத்த நோக்கம் எனக்காக நிப்பீர் என்று. ಕರೆದ ಉದ್ದೇಶ ನೀ ನನಗೋಸ್ಕರ ನಿಲ್ಲುತ್ತೀಯಾ ಎಂದು. எப்ப நிக்கிறியோ, ಯಾವಾಗ ನಿಲ್ತೀಯೋ ಯುದ್ಧ ಕರ್ತರ್ செய்வார். ಯುದ್ಧವು ಕರ್ತನ ಮಾಡ್ತಾನೆ. ಹಲ್ಲೆಲೂಯಾ. ಮೋಸೆಗೆ சொன்னார், நீ மலை மேல போய் கையை உயர்த்தி நில்லு. ಮೋಶೆಗೆ ಹೇಳಿದ್ರು, ನೀನು ಬೆಟ್ಟದ ಮೇಲೆ ಹೋಗಿ ಕೈಗಳನ್ನೆತ್ತಿ ನಿಲ್ಲು. ಆ ಕೈ ತೂಕಿನಾರ್, ಅವ್ರು ಕೈ ಎತ್ತಿದ್ರು, வெற்றி பெற்றார்கள். ಜಯವನ್ನು ಹೊಂದಿಕೊಂಡರು. ಹಲ್ಲೆಲೂಯಾ. ಹಲ್ಲೆಲೂಯಾ. அதே போல தான் உன் நிமித்தம் அநேகர் வெற்றி ನಿನ್ನ ನಿಮಿತ್ತವಾಗಿ ಅನೇಕರು ಜಯವನ್ನು ಹೊಂದಿಕೊಳ್ತಾರೆ. அதனால தான் நில்லுங்கள் என்று கர்த்தர் சொல்றார். ನಿಲ್ಲುವು ಬೇಕೆಂದು ದೇವರು ಹೇಳ್ತಾ ಇದ್ದಾನೆ. நில்லுங்க, எனக்காக நில்லுங்க, ನನಗೋಸ್ಕರ ನಿಲ್ಲಿರಿ. அப்ப ஆண்டவர் உங்களுக்காக ಆಗ நிற்பார். ದೇವರು ನಿಮಗೋಸ್ಕರ ನಿಲ್ತಾನೆ. ஹல்லேலூயா. ಹಲ್ಲೆಲೂಯಾ. ஒரு பாடல் பாடும்போது ರಾಗವನ್ನಾಡುವಾಗ ಸಿಸ್ಟರ್ ಎಂದು ಕಾಣಿಕೆ எடுக்கப்படும். ಪಾಸ್ಟರ್ ಹೆಂಡತಿ ಸಿಸ್ಟರ್ ಸುನೀತಾ ಅವರು ಬಂದು ರಾಗವನ್ನು ಆಡ್ತಾರೆ. ಸಿಸ್ಟರ್ ಜಿ ಆಕೆ ಗಾನ ಗಾಯಂಗೆ. Hallelujah. Hallelujah. Thank you Lord. Thank you Lord. Thank you Lord. ಸ್ತೋತ್ರ ಸ್ತೋತ್ರ. ಮೈಕ್ ಕೊಡು. Hallelujah. Hallelujah. Praise the Lord. आइए हम प्रभु की महिमा के लिए भजन को गाएंगे. डरो मत, चुपचाप खड़े रहो,